ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನನ್ನ ಛಾಯ ನಿನ್ನನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದ್ರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದೆ ಇರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂತ ಪ್ರಯತ್ನ ನಾನು ನನ್ನ ಚಾನಲ್ ಅಲ್ಲಿ ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿ BSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇವತ್ತಿನ ಎಪಿಸೋಡ್ ಅಲ್ಲಿ ನಾನು ಆರ್ಗ್ಯಾನಿಕ್ ಅನಾಲಿಸಿಸ್ ಪ್ರಾಕ್ಟಿಕಲ್ ಅಲ್ಲಿ 5th ಸೆಮ್ ಅಲ್ಲಿ ನಿಮಗೆ ಸಿಸ್ಟಮ್ಯಾಟಿಕ್ ಕ್ವಾಲಿಟೇಟಿವ್ ಅನಾಲಿಸಿಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಬರುತ್ತಲ್ಲ ಅದರದ್ದು ಸೀರೀಸ್ ನ ಮಾಡ್ತಾ ಇದ್ದೀನಿ. ಆಲ್ರೆಡಿ 2 ವಿಡಿಯೋಸ್ ನ ಮಾಡಿದ್ದೀನಿ. ಆಕ್ಚುಲಿ ಆ ಅನಾಲಿಸಿಸ್ ನ ನಾವು 6 ಡಿಫ್ರೆಂಟ್ ಸ್ಟೇಜಸ್ ಅಲ್ಲಿ ಮಾಡ್ತೀವಿ. ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಂತ ಮಾಡ್ತೀವಿ, ಎರಡನೇದು ಡಿಟರ್ಮಿನೇಷನ್ ಆಫ್ ಫಿಸಿಕಲ್ ಕಾನ್ಸ್ಟೆಂಟ್ ಅಂತ ಮಾಡ್ತೀವಿ, ಮೂರನೇದು ಡಿಟೆಕ್ಷನ್ ಆಫ್ ಎಲಿಮೆಂಟ್ಸ್ ಅಂತ ಮಾಡ್ತೀವಿ, ನಾಲ್ಕನೇದು ಸಾಲ್ಯುಬಿಲಿಟಿ, ಐದನೇದು ಫಂಕ್ಷನಲ್ ಗ್ರೂಪ್ ಡಿಟೆಕ್ಷನ್, ಆರನೇದು ಪ್ರಿಪರೇಷನ್ ಆಫ್ ಡೆರಿವೇಟಿವ್ಸ್ ಅಂತ. ಸೊ ನಾನು ಎಲ್ಲಾನು ಒಂದೇ ವಿಡಿಯೋದಲ್ಲಿ ಹೇಳ್ತೀನಿ ಅಂತಂದ್ರೆ ತುಂಬಾ ಲೆಂತಿ ವಿಡಿಯೋ ಆಗುತ್ತೆ. ಹಾಗಾಗಿ ಅದನ್ನ 6 ಪಾರ್ಟ್ ಆಗಿ ನಾನು ಡಿವೈಡ್ ಮಾಡಿದ್ದೀನಿ. ಅಲ್ಲಿ ನಾನು 2 ಸ್ಟೇಜಸ್ ಅಂದ್ರೆ ಏನು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಮತ್ತೆ ಡಿಟರ್ಮಿನೇಷನ್ ಆಫ್ ಫಿಸಿಕಲ್ ಕಾನ್ಸ್ಟೆಂಟ್ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ನಾನು ಡಿಟೆಕ್ಷನ್ ಆಫ್ ಎಲಿಮೆಂಟ್ಸ್ ಏನಿದೆಯಲ್ಲ ಥರ್ಡ್ ಪೋರ್ಷನ್ ಅದನ್ನ ಅಪ್ಲೋಡ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಏಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಆಕ್ಚುಲಿ ಫಸ್ಟ್ ಪಾರ್ಟ್ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಇದು PPT ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಾದ್ಮೇಲೆ ನಿಮ್ಗೆ ನಾನು ಏನ್ ಮಾಡ್ತಾ ಹೋಗ್ತೀನಿ ಅಂದ್ರೆ ಪ್ರಾಕ್ಟಿಕಲಿ ನಾನು ಹೇಗ್ ಮಾಡ್ತೀನಿ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ನಾನು ಮುಂಚೆನೇ ಹೇಳ್ದಂಗೆ ಡಿಟೆಕ್ಷನ್ ಆಫ್ ಎಲಿಮೆಂಟ್ಸ್ ಅಂದ್ರೆ ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ನ ತಗೊಂಡ್ರೆ ಅದರಲ್ಲಿ ಕಾರ್ಬನ್ ಮತ್ತೆ ಹೈಡ್ರೋಜನ್ ಇದ್ದೇ ಇರುತ್ತೆ. ಹೈಡ್ರೋಕಾರ್ಬನ್ ಇರ್ಲೇಬೇಕು, ಕಾರ್ಬನ್ ಹೈಡ್ರೋಜನ್ ಇದ್ದೇ ಇದೆ. ಅದಲ್ದಲೆ ಬೇರೆ ಬೇರೆ ಯಾವ ಎಲಿಮೆಂಟ್ ಇದೆ, ಅದಲ್ದಲೇನೆ ನೈಟ್ರೋಜನ್ ಇರ್ಬೋದು, ಸಲ್ಫರ್ ಇರ್ಬೋದು, ಹ್ಯಾಲಜನ್ಸ್ ಇರ್ಬೋದು, ಆಕ್ಸಿಜನ್ ಇರ್ಬೋದು. ಸೊ ಈ 4 ಎಲಿಮೆಂಟ್ ಇದೆಯಾ ಇಲ್ವಾ ಅಂತ ನಾನು ಚೆಕ್ ಮಾಡ್ಬೇಕು. ಅದಕ್ಕೆ ಈ ಸ್ಟೇಜ್ ನ ಥರ್ಡ್ ಸ್ಟೇಜ್ ಏನಿದೆಯಲ್ಲ ಆಫ್ ದಿ ಆರ್ಗ್ಯಾನಿಕ್ ಅನಾಲಿಸಿಸ್ ಡಿಟೆಕ್ಷನ್ ಆಫ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಅದನ್ನ ನಾವು ಹೇಗ್ ಮಾಡ್ತೀವಿ ಅಂದ್ರೆ ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್ ಅಂತ ಪ್ರಿಪೇರ್ ಮಾಡ್ತೀವಿ, ಅಥವಾ ಲೆಸೆಂಜರ್ಸ್ ಟೆಸ್ಟ್ ಅಂತ ಹೇಳ್ತೀವಿ. ಅದ್ರ ಪ್ರಕಾರ ಮಾಡ್ತಾ ಹೋಗ್ತೀವಿ. ಸೊ ನಾವು ಕಾರ್ಬನ್ ಮತ್ತೆ ಹೈಡ್ರೋಜನ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ತೀವಿ. ನೈಟ್ರೋಜನ್, ಸಲ್ಫರ್, ಹ್ಯಾಲಜನ್ ಬೈ ಡೂಯಿಂಗ್ ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್ ಕಂಡಿಡ್ಕೊಳ್ತೀವಿ. ಆದ್ರೆ ಆಕ್ಸಿಜನ್ಗೆ ನಾವೇನ್ ಮಾಡ್ತೀವಿ ಅಂದ್ರೆ ಯಾವುದೇ ಆದಂತ ಮೆಥಡ್ ಇಲ್ಲ. ಯಾಕೆ ಅಂದ್ರೆ ನಾವು ಅದರ ಮಾಡ್ಬೇಕು ಅಂತಂದ್ರೆ ನಾವು ಆಕ್ಸಿಜನ್ ಇಲ್ಲದೆ ಇರುವಂತ ಜಾಗಕ್ಕೆ ಹೋಗಿ ನೀವು ಮಾಡ್ಬೇಕಾಗತ್ತೆ, ವ್ಯಾಕ್ಯೂಮ್ ಅಲ್ಲಿ ಮಾಡ್ಬೇಕಾಗತ್ತೆ. ಆದ್ರೆ ಅಲ್ಲಿ ನಾನು ಹೋಗಿ ಎಕ್ಸಿಸ್ಟ್ ಆಗಕ್ ಸಾಧ್ಯ ಇಲ್ಲ, ಯಾಕಂದ್ರೆ ನನ್ಗೆ ಆಕ್ಸಿಜನ್ ಇಲ್ಲ ಅಂದ್ರೆ ನಾನ್ ಸಾಯ್ತೀನಿ. ಹಂಗಾಗಿ ಏನ್ ಮಾಡ್ತೀನಿ ಅಂತಂದ್ರೆ ನಾನು ಆಕ್ಸಿಜನ್ ನ ಡಿಟೆಕ್ಷನ್ ಮಾಡೋಣ. ಆದ್ರೆ ಇದೆಯಾ ಇಲ್ವಾ ಅಂತ ನನಗೆ ಹೆಂಗ್ ಗೊತ್ತಾಗತ್ತೆ ಅಂದ್ರೆ ಈ ಎಲ್ಲಾ ಎಲಿಮೆಂಟ್ಗಳು ಇದೆಯಾ ಇಲ್ವಾ ಅಂತ ಫಸ್ಟ್ ಈ ಕಾರ್ಬನ್ ಇದೆ, ಹೈಡ್ರೋಜನ್ ಇದೆ, ಓಕೆ, ನೈಟ್ರೋಜನ್ ಇದೆಯಾ ಇಲ್ವಾ, ಸಲ್ಫರ್ ಇದೆಯಾ ಇಲ್ವಾ, ಹ್ಯಾಲಜನ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡು ಡಿಟೆಕ್ಷನ್ ಮಾಡ್ಕೊಳ್ತೀನಿ. ಡಿಟೆಕ್ಷನ್ ಆದ್ಮೇಲೆ ಏನ್ ಮಾಡ್ತೀನಿ ನಾನು ಎಸ್ಟಿಮೇಷನ್ ಅಂತ ಮಾಡ್ತೀನಿ. ಎಸ್ಟಿಮೇಷನ್ ಅಂದ್ರೆ ಯಾವ್ಯಾವ್ದು ಎಷ್ಟೆಷ್ಟಿದೆ ಅಂತ ಕಂಡುಕೊಳ್ತೀನಿ. ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಲ್ಲಾನು ಆಡ್ ಮಾಡಿದಾಗ 100 ಇತ್ತು ಅಂತಂದ್ರೆ ಐ ಆಮ್ ಗೋಯಿಂಗ್ ಟು ಸೇ ದಟ್ ಆಕ್ಸಿಜನ್ ಆಬ್ಸೆಂಟ್ ಅಂತ ಹೇಳ್ತೀನಿ. 100 ಕಡಿಮೆ ಇತ್ತು ಅಂತಂದ್ರೆ ಅದ್ ಏನ್ ಕಡಿಮೆ ಇದೆಯಲ್ಲ ಅದು ನಾನು ಆಕ್ಸಿಜನ್ ಅದಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ತೀನಿ. ಆದ್ರೆ ಈಗ ನಾವು ಮಾಡ್ತಾ ಇರುವಂತದ್ದು ಡಿಟೆಕ್ಷನ್ ಆಫ್ ಎಲಿಮೆಂಟ್ಸ್ ನ ತಗೊಂಡ್ರೆ ಈಗ ಕಾರ್ಬನ್ ಹೈಡ್ರೋಜನ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ತೀವಿ. ಹೈಡ್ರೋಜನ್ ಇದೆಯಾ ಇಲ್ವಾ ಗೊತ್ತಿಲ್ಲ, ಹಾಗಾಗಿ ನಾನು ಬ್ರಾಕೆಟ್ ಒಳಗಡೆ ಬರ್ಕೊಳ್ತೀನಿ. ನೈಟ್ರೋಜನ್, ಸಲ್ಫರ್, ಹ್ಯಾಲಜನ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಆಲ್ ದಿ 3 ಎಲಿಮೆಂಟ್ಸ್ ಸೈಮಲ್ಟೇನಿಯಸ್ ಆಗಿ ಅಂದ್ರೆ ಬೈ ಡೂಯಿಂಗ್ ಎ ಸಿಂಗಲ್ ಟೆಸ್ಟ್ ಐ ಕ್ಯಾನ್ ಐಡೆಂಟಿಫೈ. ಸಿಂಗಲ್ ಟೆಸ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಬೋದು ನಾನು. ಅದು ಯಾವ್ದು ಟೆಸ್ಟ್ ಅಂತಂದ್ರೆ ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್ ಟೆಸ್ಟ್ ಅಂತ ಹೇಳ್ತೀವಿ, ಇಲ್ಲ ಅಂದ್ರೆ ಲೆಸೆಂಜರ್ಸ್ ಟೆಸ್ಟ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ನಿಮ್ಗೆ 4 ಮಾರ್ಕ್ ಇರುತ್ತೆ. ಇದಕ್ಕೆ ಎಲಿಮೆಂಟರಿ ಅನಾಲಿಸಿಸ್ ಅಂತಾನು ಕರೀತಾರೆ, ಡಿಟೆಕ್ಷನ್ ಆಫ್ ಎಲಿಮೆಂಟ್ಸ್ ಅಂತಾನು ಕರೀತಾರೆ. ಇದನ್ನ ಫಸ್ಟ್ ಸ್ಟೇಜ್ ಏನು ಅಂದ್ರೆ ಸ್ಟಾಕ್ ಸೊಲ್ಯೂಷನ್ ನೀವು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಪ್ರಿಪರೇಷನ್ ಆಫ್ ದಿ ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್ ನ ನೀವು ಮಾಡ್ಕೋಬೇಕಾಗತ್ತೆ. ಅದನ್ನ ಹೇಗ್ ಮಾಡೋದು ಅಂತ ನಾವು ಮಾಡೋದಿಲ್ಲ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ಅನಾಲಿಸಿಸ್. ಇಲ್ಲಿ ತಪ್ಪಾಯ್ತು ನಿಮ್ಗೆ, ನಿಮ್ದು ಎಲಿಮೆಂಟ್ಸ್ ಇರೋದನ್ನ ಇಲ್ಲ ಅನ್ಕೊಂಡ್ರೆ ಅಥವಾ ನೈಟ್ರೋಜನ್ ಡಿಟೆಕ್ಷನ್ ಮಾಡ್ಲಿಲ್ಲ ಅಂತಂದ್ರೆ ಸೊ ಇಟ್ ಲೀಡ್ಸ್ ಟು ಲಾಟ್ ಆಫ್ ಪ್ರಾಬ್ಲಮ್. ಸಾಲ್ಯುಬಿಲಿಟಿ ಬಂದಾಗ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಹಂಗಾಗಿ ನಿಮ್ದು ಟರ್ನಿಂಗ್ ಪಾಯಿಂಟ್ ಅಥವಾ ಕರೆಕ್ಟ್ ಆಗಿ ನಿಮ್ದು ಅನಾಲಿಸಿಸ್ ಕರೆಕ್ಟ್ ದಾರಿಗೆ ಹೋಗ್ತಾ ಇದೆಯಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಕೆ ಇಂಪಾರ್ಟೆಂಟ್ ಯಾವ್ಯಾವ ಎಲಿಮೆಂಟ್ಸ್ ಇದೆ ಅಂತ ನಿಮ್ಗೆ ಬೇಕಾಗತ್ತೆ. ಹಾಗಾಗಿ ಸೋಡಿಯಂ ಫ್ಯೂಷನ್ ಟೆಸ್ಟ್ ಅಥವಾ ಲೆಸೆಂಜರ್ಸ್ ಟೆಸ್ಟ್ ಏನ್ ಮಾಡ್ತಿರಲ್ಲ ದಟ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಯೂಶಲಿ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಸೋಡಿಯಂ ನ ತಗೊಂಡು ನಿಮ್ಮ ಆರ್ಗ್ಯಾನಿಕ್ ಕಾಂಪೌಂಡ್ ಜೊತೆಗೆ ಫ್ಯೂಸ್ ಮಾಡ್ತೀವಿ. ಯಾವಾಗ ನಾವು ಫ್ಯೂಸ್ ಅಂತ ವರ್ಡ್ ಯೂಸ್ ಮಾಡ್ತೀವಿ ಅಂದ್ರೆ ನಿಮ್ ಕಾಂಪೌಂಡ್ ಮತ್ತೆ ಸೋಡಿಯಂ ವಿತೌಟ್ ಆಡಿಂಗ್ ಸಾಲ್ವೆಂಟ್, ಯಾವ್ದು ಸಾಲ್ವೆಂಟ್ ಇಲ್ದಲೆ ನೀವು ಹೀಟ್ ಮಾಡ್ತಾ ಇದ್ರೆ ಅವಾಗ ಅದಕ್ಕೆ ಏನಂತ ಕರಿತೀವಿ ಫ್ಯೂಸ್. ಒಂದ್ರೊಳಗಡೆ ಒಂದು ಮಿಕ್ಸ್ ಆಗ್ಬೇಕು, ಒಂದ್ರೊಳಗಡೆ ಒಂದು ಫ್ಯೂಸ್ ಆಗ್ಬೇಕು. ಅದಕ್ಕೆ ಇದನ್ನ ಏನಂತ ಕರಿತೀವಿ ಫ್ಯೂಷನ್, ಸೋಡಿಯಂ ಫ್ಯೂಷನ್ ಟೆಸ್ಟ್ ಅಂತ ಕರಿತೀವಿ. ಇದನ್ನ ಮಾಡೋದಕ್ಕೆ ನಾವು ಸ್ಪೆಷಲ್ ಆಗಿರುವಂತ ಒಂದು ಟ್ಯೂಬ್ ನ ಯೂಸ್ ಮಾಡ್ತೀವಿ. ಆ ಟ್ಯೂಬ್ಗೆ ನಾವೇನಂತ ಕರಿತೀವಿ ಫ್ಯೂಷನ್ ಟ್ಯೂಬ್ ಅಂತ ಹೇಳ್ತೀವಿ.
ಸೊ ನಾನು ಏನ್ ಮಾಡ್ಬೇಕಾಗತ್ತೆ, ಸೋಡಿಯಂ ನಿಮ್ಗೆ ಗೊತ್ತು, ಇಟ್ ಬಿಲಾಂಗ್ ಟು ಆಲ್ಕಲಿ ಮೆಟಲ್ ಬಿಲಾಂಗ್ ಆಗುತ್ತೆ, ಎಸ್ ಬ್ಲಾಕ್ ಎಲಿಮೆಂಟ್. ಆಲ್ ದಿ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಆರ್ ಹೈಲಿ ರಿಯಾಕ್ಟಿವ್ ಆಗಿರುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ಸೋಡಿಯಂ ಏನಾಗುತ್ತೆ, ಇಟ್ ಗೋಯಿಂಗ್ ಟು ರಿಯಾಕ್ಟ್ ಇನ್ ಏರ್ ಅಂಡ್ ಆಲ್ಸೋ ಇಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಅ ಮಾಯಿಶ್ಚರ್. ಹಂಗಾಗಿ ಏನಾಗುತ್ತೆ, ಅದನ್ನ ನಾನು ಏನ್ ಮಾಡ್ಬೇಕಾಗುತ್ತೆ, ಪ್ರಾಪರ್ ಆಗಿ ಪ್ರಿಸರ್ವ್ ಮಾಡ್ಕೋಬೇಕಾಗತ್ತೆ. ಯೂಶಲಿ ಸೋಡಿಯಂನ ನಾವೇನ್ ಮಾಡ್ತೀವಿ ಅಂತಂದ್ರೆ ಕೆರೋಸಿನ್ ಅಲ್ಲಿ ಇಟ್ಟಿರ್ತೀವಿ. ಸೊ ಅದನ್ನ ನೀವೇನ್ ಮಾಡ್ಬೇಕಾಗತ್ತೆ, ಈ ಒಂದು ಆಲ್ಕಲಿ ಮೆಟಲ್ಸ್ ಅಂದ ತಕ್ಷಣ ನಮ್ಗೆ ಏನ್ ಅನ್ಸ್ತಿರುತ್ತೆ, ವೆರಿ ಹಾರ್ಡ್ ಅನ್ಸುತ್ತೆ. ಆದ್ರೆ ಈ ಮೆಟಲ್ ಅಂತ ಇದ್ರು, ಪರ್ಟಿಕ್ಯುಲರ್ಲಿ ಆಲ್ಕಲಿ ಮೆಟಲ್ಸ್, ದೇ ಆರ್ ವೆರಿ ಸಾಫ್ಟ್ ಮೆಟಲ್ಸ್. ದೇ ಕ್ಯಾನ್ ಬಿ ಕಟ್ ವಿತ್ ಹೆಲ್ಪ್ ಆಫ್ ಎ ನೈಫ್ ಅಥವಾ ಸ್ಪ್ಯಾಚುಲಾದಲ್ಲಿ ಕಟ್ ಮಾಡ್ಕೋಬಹುದಾಗತ್ತೆ. ಸೊ ಫಸ್ಟ್ ನೀವೇನ್ ಮಾಡ್ಕೋಬೇಕು ಅಂತಂದ್ರೆ, ಸೋಡಿಯಂನ ಸ್ಮಾಲ್ ಪೀಸ್ ಆಗಿ ಕಟ್ ಮಾಡ್ಕೋಬೇಕು. ಎಷ್ಟು ಚಿಕ್ಕದಾಗಿ ಮಾಡ್ಕೋಬೇಕು ಅಂದ್ರೆ, ನಿಮ್ದು ಕೆಪಿಲರಿ ಟ್ಯೂಬ್ ಮೌತ್ ಏನಿದೆಯಲ್ಲ ಅದಕ್ಕೆ ಅಂದಾಜಾಗಿ ನೀವೇನ್ ಮಾಡ್ಕೋಬೇಕಾಗತ್ತೆ, ಒಂದು ಸ್ಮಾಲ್ ಪೀಸ್ ಆಫ್ ಸೋಡಿಯಂನ ಕಟ್ ಮಾಡ್ಕೊಂಡು ಅದನ್ನ ಏನ್ ಮಾಡ್ಬೇಕಾಗತ್ತೆ, ನೀವು ಡ್ರೈ ಮಾಡ್ಬೇಕಾಗತ್ತೆ ಯೂಸಿಂಗ್ ಎ ಫಿಲ್ಟರ್ ಪೇಪರ್ ಯೂಸ್ ಮಾಡ್ಕೊಂಡು ಅದನ್ನ ನೀವೇನ್ ಮಾಡ್ಬೇಕಾಗತ್ತೆ, ಡ್ರೈ ಮಾಡ್ಬೇಕಾಗತ್ತೆ. ಡ್ರೈ ಮಾಡಿದ್ಮೇಲೆ ಅದನ್ನ ನೀವೇನ್ ಮಾಡ್ಬೇಕಾಗತ್ತೆ, ಕೆಪಿಲರಿ ಟ್ಯೂಬ್ ಒಳಗಡೆ ಹಾಕ್ಬೇಕಾಗತ್ತೆ. ಸೊ ಡ್ರೈ ಮಾಡ್ಬೇಕಾದ್ರೆ ಇಲ್ಲಿ ಪ್ರಿಕಾಷನ್ ಏನ್ ತಗೋಬೇಕು ಅಂತಂದ್ರೆ, ನೀವು ಜೋರಾಗಿ ಅದನ್ನ ಫಿಲ್ಟರ್ ಪೇಪರ್ ಹಾಕಿ ಓದುತ್ತಾ ಇದ್ರೆ ಅಲ್ಲೂ ಫ್ರಿಕ್ಷನ್ ಆಗ್ಬಿಟ್ಟು ಕೆಲವು ಸಲ ಅಲ್ಲೇ ಸೋಡಿಯಂ ಬೆಂಕಿ ಹತ್ಕೊಳ್ಳುವಂತ ಕೇಸಸ್ ಇರುತ್ತೆ, ನಿಮ್ ಕೈಯೇ ಸುಟ್ಕೋಗುವಂತ ಕೇಸಸ್ಸು ಇರುತ್ತೆ. ಹಾಗಾಗಿ ನೀವೇನ್ ಮಾಡ್ಬೇಕು, ಜೆಂಟಲ್ ಆಗಿ ಅದನ್ನ ಏನ್ ಮಾಡ್ಬೇಕು, ಕೆರೋಸಿನ್ ರಿಮೂವ್ ಮಾಡಿ ಇಮಿಡಿಯೇಟ್ಲಿ ನೀವು ಅದನ್ನ ಫ್ಯೂಷನ್ ಟ್ಯೂಬ್ ಒಳಗಡೆ ಹಾಕೋಬೇಕಾಗತ್ತೆ. ಡ್ರೈ ಮಾಡಿ ಅದನ್ನ ಹಾಕೋಬೇಕಾಗತ್ತೆ. ನಿಮ್ದು ಏನಾದ್ರು ಡ್ರೈ ಇಲ್ಲ ಅಂದ್ರೂ ಅದು ಟ್ಯೂಬ್ ಒಳಗಡೆ ಹೋಗಲ್ಲ, ಡ್ರೈ ಆಗಿರೋದನ್ನೇ ನೀವು ತಗೋಬೇಕಾಗತ್ತೆ. ಅದನ್ನ ಏನ್ ಮಾಡ್ಬೇಕಾಗತ್ತೆ, ತಗೊಂಡು ಸೋಡಿಯಂ ಫ್ಯೂಷನ್ ಟ್ಯೂಬ್ ಒಳಗಡೆ ನೀವು ಅದನ್ನ ಹಾಕೋಬೇಕಾಗತ್ತೆ. ಹಾಕಾದ್ಮೇಲೆ ಏನ್ ಮಾಡ್ಬೇಕಾಗತ್ತೆ, ಜೆಂಟಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ, ಹೀಟ್ ಮಾಡ್ಬೇಕಾಗತ್ತೆ. ಯು ಆರ್ ಗೋಯಿಂಗ್ ಟು ಕನ್ವರ್ಟ್ ದಿ ಸಾಲಿಡ್ ಸೋಡಿಯಂ ಇಂಟು ಲಿಕ್ವಿಡ್ ಸೋಡಿಯಂ. ನಂಗೆ ಹೆಂಗ್ ಗೊತ್ತಾಗತ್ತೆ ಲಿಕ್ವಿಡ್ ಸೋಡಿಯಂ ಇದೆಯೇ ಇಲ್ವಾ ಅಂತ ನಂಗೆ ಹೆಂಗ್ ಗೊತ್ತಾಗತ್ತೆ ಅಂದ್ರೆ, ಬೈ ದಿ ಶೈನಿಂಗ್ ಗ್ಲೋಬಿಲ್. ಅದು ಸಾಲಿಡ್ ಇದ್ದಿದ್ದು ಏನಾಗುತ್ತೆ, ಲಿಕ್ವಿಡ್ ಆಗಿ ಶೈನಿಂಗ್ ಗ್ಲೋಬಿಲ್ ಬರುತ್ತೆ, ಒಂದು ಬಾಲ್ ತರ ಆಗುತ್ತೆ. ಸೊ ಅವಾಗ ನಿಮ್ಗೆ ಗೊತ್ತಾಗತ್ತೆ, ಸಿನ್ಸ್ ಇಟ್ ಗೋಯಿಂಗ್ ಟು ಕನ್ವರ್ಟ್ ಇಂಟು ಎ ಬಾಲ್, ಇದು ಸ್ಪರ್ಟ್ ಆಗುವಂತದ್ದು ಜಾಸ್ತಿ ಇರುತ್ತೆ. ಸೊ ಕಣ್ಣಿಗೆ, ಬೇರೆ ಯಾರ್ದೋ ಕಣ್ಣಿಗೆ ಅಥವಾ ನಿಮ್ ಕಣ್ಣಿಗೆ ಇರ್ಬೋದು, ನಿಮ್ ಫ್ರೆಂಡ್ಸ್ ಕಣ್ಣಿಗೆ ಇರ್ಬೋದು, ಯಾರಿಗೋ ಒಬ್ರ ಕಣ್ಣಿಗೆ ಹೋಗಿ ಬೀಳುವಂತ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ನಾವು ಮ್ಯಾಕ್ಸಿಮಮ್ ಪ್ರಿಕಾಷನ್ ತಗೊಂಡು ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಷನ್ ನಾವು ಪ್ರಿಪೇರ್ ಮಾಡ್ಬೇಕಾಗತ್ತೆ. ನಿಯರ್ಲಿ ನೀವು 20 ಮಿನಿಟ್ಸ್ ಅಷ್ಟು ಇದಕ್ಕೆ ಸ್ಪೆಂಡ್ ಮಾಡ್ಬೇಕಾಗತ್ತೆ. ಅವಾಗಷ್ಟು ನಿಮ್ಗೆ ಕರೆಕ್ಟ್ ಆಗಿ ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಷನ್ ಬರ್ತಾ ಹೋಗುತ್ತೆ. ಇದು ತಪ್ಪಾಯ್ತು ಅಂತಂದ್ರೆ, ಎಕ್ಸ್ಟ್ರಾಕ್ಷನ್ ಸರಿ ಮಾಡ್ಕೊಳ್ಳಿಲ್ಲ ನೀವು ಅಂತಂದ್ರೆ, ಎಲಿಮೆಂಟ್ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗಲ್ಲ. ಅದು ತಪ್ಪಾಯ್ತು ಅಂದ್ರೆ ಸಾಲ್ಯುಬಿಲಿಟಿ ತಪ್ಪಾಗತ್ತೆ, ಸಾಲ್ಯುಬಿಲಿಟಿ ತಪ್ಪಾಯ್ತು ಅಂದ್ರೆ ಫಂಕ್ಷನಲ್ ಗ್ರೂಪ್ ಡಿಟೆಕ್ಷನ್ ತಪ್ಪಾಗತ್ತೆ. ಹಾಗಾಗಿ ಎವ್ರಿಥಿಂಗ್ ವಿಲ್ ಗೋ ರಾಂಗ್. ಸೊ ಹಾಗಾಗಿ ನೀವೇನ್ ಮಾಡ್ಬೇಕಾಗತ್ತೆ, ಕೇರ್ಫುಲ್ ಆಗಿ ಮಾಡ್ಬೇಕಾಗತ್ತೆ. ಸೊ ನಾನು ಏನ್ ಮಾಡಿದೆ, ಒಂದ್ ಪೀಸ್ ನ ಕಟ್ ಮಾಡ್ಕೊಂಡೆ, ಚೆನ್ನಾಗಿ ಡ್ರೈ ಮಾಡಿದ್ಮೇಲೆ ಅದನ್ನ ಫ್ಯೂಷನ್ ಟ್ಯೂಬ್ ಒಳಗಡೆ ಹಾಕೊಂಡು ಏನ್ ಮಾಡ್ಬೇಕಾಗತ್ತೆ, ಜೆಂಟಲ್ ಆಗಿ ಹೀಟ್ ಮಾಡ್ಬೇಕಾಗತ್ತೆ. ಇನ್ ಆರ್ಡರ್ ಟು ಕನ್ವರ್ಟ್ ಸಾಲಿಡ್ ಇದ್ದನ್ನ ಲಿಕ್ವಿಡ್ ಆಗಿ ನಾನು ಕನ್ವರ್ಟ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಏನ್ ಮಾಡ್ಬೇಕಾಗತ್ತೆ, ನಿಮ್ ಕಾಂಪೌಂಡ್ ನ ಹಾಕ್ಬೇಕಾಗತ್ತೆ. ಸೊ ಎಷ್ಟು ಕಾಂಪೌಂಡ್ ಹಾಕ್ಬೇಕು, ನಿಮ್ ಸೋಡಿಯಂ ಕವರ್ ಆಗುವಷ್ಟು ಕಾಂಪೌಂಡ್ ನ ನೀವು ಹಾಕ್ಬೇಕಾಗತ್ತೆ. ಸೊ ಸೋಡಿಯಂ ನ ಜಾಸ್ತಿನೂ ತಗೋಬಾರ್ದು, ಕಡಿಮೆನೇ ತಗೋಬಾರ್ದು. ಸೊ ಪ್ರಪೋರ್ಷನೇಟ್ಲಿ ಎರಡನ್ನೂ ಒಂದು ಪ್ರಾಪರ್ ಪ್ರಪೋರ್ಷನಲ್ಲಿ ನೀವು ತಗೋಬೇಕಾಗತ್ತೆ. ಸೊ ಸೋಡಿಯಂ ಕವರ್ ಆಗುವಷ್ಟು ಆರ್ಗ್ಯಾನಿಕ್ ಕಾಂಪೌಂಡ್, ಮೇ ಬಿ ಸಾಲಿಡ್ ಇರ್ಬೋದು, ಲಿಕ್ವಿಡ್ ಇರ್ಬೋದು, ಅದನ್ನ ಹಾಕ್ಬೇಕಾಗತ್ತೆ. ಅದ್ರ ಮೇಲೆ ನಾವೇನ್ ಮಾಡ್ಬೇಕಾಗತ್ತೆ, ಸೋಡಿಯಂ ಕಾರ್ಬೊನೇಟ್ ಹಾಕ್ಬಿಟ್ಟು ಕವರ್ ಮಾಡ್ಬೇಕಾಗತ್ತೆ. ಯಾಕೆ ಅಂತಂದ್ರೆ, ಈ ನಿಮ್ದು ಆರ್ಗ್ಯಾನಿಕ್ ಕಾಂಪೌಂಡ್ ಏನಿದೆಯಲ್ಲ ಅದು ಹೈಲಿ ವೋಲಟೈಲ್ ಇದ್ರೆ ಇಟ್ ಮೇ ಕ್ಯಾಚ್ ಫೈರ್ while doing the ignition test ಅಥವಾ ನೀವು ಫ್ಯೂಷನ್ ಟೆಸ್ಟ್ ಮಾಡ್ಬೇಕಾದ್ರೆ ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಐ ಆಮ್ ಗೋಯಿಂಗ್ ಟು ಕವರ್ ವಿತ್ ಸೋಡಿಯಂ ಕಾರ್ಬೊನೇಟ್. ಅದಾದ್ಮೇಲೆ ಏನ್ ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಹೀಟ್ ದಿಸ್ ವೆರಿ ಜೆಂಟ್ಲಿ ಇನ್ ದಿ ಬಿಗಿನಿಂಗ್. ನಿಮ್ದು ಕಂಪ್ಲೀಟ್ಲಿ ಅವೆರಡು ರಿಯಾಕ್ಷನ್ ಆಗಬೇಕು. ಬಿಕಾಸ್ ನಾನು ಆಲ್ರೆಡಿ ಹೇಳ್ದಂಗೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಏನಿದೆಯಲ್ಲ ದೇ ಆರ್ ಹೈಲಿ ವೋಲಟೈಲ್ ಆಗಿರುತ್ತೆ, ಹಾಗಾಗಿ ಇದು ಹೊಟ್ಟೋಗ್ಬಿಡುತ್ತೆ. ಸೊ ಕಂಬರ್ಷನ್ ರಿಯಾಕ್ಷನ್ ಆಗ್ಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ರೂಪದಲ್ಲಿ ಹೊಟ್ಟೋಗ್ಬಿಡುತ್ತೆ. ಸೊ ಯು ಆರ್ ನಾಟ್ ಗೋಯಿಂಗ್ ಟು ಲೀವ್ ಎನಿಥಿಂಗ್ ಇನ್ ದಿ ಫ್ಯೂಷನ್ ಟ್ಯೂಬ್. ಹಂಗಾಗಿ ನೀವೇನ್ ಮಾಡ್ಬೇಕಾಗತ್ತೆ, ಫಸ್ಟ್ ಜೆಂಟ್ಲಿ ಸ್ಲೋಲಿ ಹೀಟ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಏನ್ ಮಾಡ್ಬೇಕಾಗತ್ತೆ, ಯು ಆರ್ ಗೋಯಿಂಗ್ ಟು ಹೀಟ್ ಇಟ್ ರೆಡ್ ಹಾಟ್. ಆ ರೆಡ್ ಹಾಟ್ ಆಗ್ತಾ ಇದ್ದಂಗೆನೆ ಯು ಆರ್ ಗೋಯಿಂಗ್ ಟು ಪ್ಲಂಜ್ ದಟ್ ಇನ್ ಟು ವಾಟರ್ ಇನ್ ವಿಚ್ ಯು ಆರ್ ಗೋಯಿಂಗ್ ಟು ಟೇಕ್ ದಿ ಡಿಸ್ಟಿಲ್ ವಾಟರ್ ಇನ್ ಇಟ್. ಅದ್ರೊಳಗಡೆ ಡಿಸ್ಟಿಲ್ ವಾಟರ್ ಇರಬೇಕು. ಹಾಕಿದ ತಕ್ಷಣ ಏನ್ ಮಾಡ್ಬೇಕಾಗತ್ತೆ, ನೀವು ಕವರ್ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಕೆಲವು ಸಲ ಏನಾಗುತ್ತೆ ಅಂದ್ರೆ, ಅನ್ರಿಯಾಕ್ಟೆಡ್ ಸೋಡಿಯಂ ಏನಾದ್ರು ಇತ್ತು ಅಂದ್ರೆ ಸ್ಪರ್ಟ್ ಆಗ್ಬಿಟ್ಟು ಇಟ್ ಮೇ ಹರ್ಟ್ ದಿ ಪೀಪಲ್. ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಇಮಿಡಿಯೇಟ್ಲಿ ಕ್ಲೋಸ್ ಮಾಡ್ತೀನಿ. ಅದಾದ್ಮೇಲೆ ತೆಗ್ದ್ಬಿಟ್ಟು ನಾವೇನ್ ಮಾಡ್ತೀನಿ, ಕ್ರಶ್ ಮಾಡ್ಬಿಟ್ಟು ಅದನ್ನೇನ್ ಮಾಡ್ತೀನಿ, ಫಿಲ್ಟರ್ ಮಾಡ್ತೀನಿ, ಹೀಟ್ ಮಾಡ್ತೀನಿ. ಫಿಲ್ಟರ್ ಯಾಕೆ ಮಾಡ್ತೀವಿ ಅಂದ್ರೆ, ಇನ್ ಆರ್ಡರ್ ಟು ರಿಮೂವ್ ದಿ ಗ್ಲಾಸ್ ಪೀಸಸ್. ಅದನ್ನ ನಾವು ಯಾಕೆ ಕ್ರಶ್ ಮಾಡ್ಬೇಕು ಅಂತಂದ್ರೆ, ಕನ್ವರ್ಟ್ ಮಾಡ್ಬೇಕು. ಅದೇ ಅಂದ್ರೆ ಫ್ಯೂಷನ್ ಟ್ಯೂಬ್ ಒಳಗಡೆ ಇರುವಂತದ್ದನ್ನ ಏನ್ ಮಾಡ್ಬೇಕು, ವಾಟರ್ ಒಳಗಡೆ ತಗೊಂಡ್ಬರ್ಬೇಕು. ಹಂಗಾಗಿ ಅದನ್ನ ಕ್ರಶ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಫಿಲ್ಟರ್ ಮಾಡ್ಬೇಕು, ಆಮೇಲೆ ಹೀಟಿಂಗ್ ಇಡಬೇಕು.
ಕೆಲವು ಸಲ ನಾವು ಫಸ್ಟ್ ಹೀಟಿಂಗ್ ಇಟ್ಬಿಟ್ಟು ಆಮೇಲೆ ಫಿಲ್ಟರ್ ಮಾಡ್ತೀವಿ. ಎನಿಥಿಂಗ್ ಕ್ಯಾನ್ ಬಿ ಡನ್, ಬಟ್ ಫಸ್ಟ್ ಫಿಲ್ಟರ್ ಮಾಡಿ ಆಮೇಲೆ ಫಸ್ಟ್ ಹೀಟ್ ಮಾಡಿ ಆಮೇಲೆ ಫಿಲ್ಟರ್ ಮಾಡಿದ್ರೆ ಈಸಿ ಆಗುತ್ತೆ. ಯಾಕೆಂದ್ರೆ ಹಾಟ್ ಸೊಲ್ಯೂಷನ್ ಫಿಲ್ಟರ್ ಮಾಡೋದು ಈಸಿ ಆಗುತ್ತೆ. ಆಕ್ಚುಲಿ ಇಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ನಿಮ್ಗೆ ಕೊಟ್ಟಿರುವಂತ ಆರ್ಗ್ಯಾನಿಕ್ ಕಾಂಪೌಂಡ್ ನ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ. ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ಸ್ಲೋ ರಿಯಾಕ್ಷನ್ಸ್, ಹಂಗಾಗಿ ಅದನ್ನ ಇನ್ಆರ್ಗ್ಯಾನಿಕ್ ಮಾಡ್ಕೊಂಡ್ರೆ ದೇ ವಿಲ್ ಬಿ ಇನ್ ದಿ ಫಾರ್ಮ್ ಆಫ್ ಅಯಾನಿಕ್ ರಿಯಾಕ್ಷನ್ಸ್ ಫಾಸ್ಟ್ ಆಗುತ್ತೆ, ಅದು ಮಾಡಕ್ ಈಸಿ ಆಗುತ್ತೆ. ಹಂಗಾಗಿ ನಾವೇನ್ ಮಾಡ್ತಾ ಇದೀವಿ, ಕನ್ವರ್ಟ್ ಮಾಡ್ತಾ ಇದೀವಿ. ಹೇಗೆ ಕನ್ವರ್ಟ್ ಮಾಡ್ತೀವಿ ಅಂದ್ರೆ, ನಿಮ್ ಕಾಂಪೌಂಡ್ ಅಲ್ಲಿ ಏನಾದ್ರು ನೈಟ್ರೋಜನ್ ಇತ್ತು ಅಂತಂದ್ರೆ ಸೋಡಿಯಮ್ಮು ಕಾರ್ಬನ್ ನೈಟ್ರೋಜನ್ ಕಂಬೈನ್ ಆಗಿ ಸೋಡಿಯಂ ಸೈನೈಡ್ ಬರುತ್ತೆ. ಅದೇ ತರ ನಿಮ್ ಕಾಂಪೌಂಡ್ ಅಲ್ಲಿ ಏನಾದ್ರು ಸಲ್ಫರ್ ಇತ್ತು ಅಂತಂದ್ರೆ ಸೋಡಿಯಮ್ಮು ಸಲ್ಫರ್ ಕಂಬೈನ್ ಆಗಿ ಸೋಡಿಯಂ ಸಲ್ಫೈಡ್ ಆಗುತ್ತೆ. ಆ ಸ್ಟಾಕ್ ಸೊಲ್ಯೂಷನ್ ಅಥವಾ ಲೆಸೆಂಜರ್ ಸೊಲ್ಯೂಷನ್ ಅಂತ ಏನ್ ಹೇಳ್ತಾ ಇದ್ದೀರಾ, ಅಥವಾ ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್ ಅಂತ ಏನ್ ಹೇಳ್ತಾ ಇದ್ದೀರಾ, ಅದು ಏನು ಅಂತಂದ್ರೆ ಆಕ್ಚುಲಿ ನೈಟ್ರೋಜನ್ ಇದ್ರೆ NaCN ಆಗಿರುತ್ತೆ, ಸಲ್ಫರ್ ಇದ್ರೆ Na2S ಆಗಿರುತ್ತೆ. ಅದೇ ತರ ಈಗ ನಿಮ್ಗೆ ಸೋಡಿಯಂ ಥಯೋಸೈನೈಡ್ ಬಂದಿರ್ಬೋದು, ಸೋಡಿಯಮ್ಮು ಕಾರ್ಬನ್ ನೈಟ್ರೋಜನ್ ಸಲ್ಫರ್ ಇರುವಂತದ್ದು, ಅದು ಇನ್ಕಂಪ್ಲೀಟ್ ಕಂಬರ್ಷನ್ ಆಗಿರುತ್ತೆ. ಮತ್ತೆ ಅದೇನಾಗುತ್ತೆ, ಸೋಡಿಯಂ ಜೊತೆಗೆ ರಿಯಾಕ್ಟ್ ಆಗ್ಬಿಟ್ಟು NaCN ಪ್ಲಸ್ Na2CN ಆಗುತ್ತೆ. ಅದೇ ತರ ಹ್ಯಾಲೈಡ್ಸ್ ಇದ್ರೆ ಕರೆಸ್ಪಾಂಡಿಂಗ್ ಹ್ಯಾಲೈಡ್ ಸೋಡಿಯಂ ಹ್ಯಾಲೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದ ಬೇಸಿಕಲಿ ಇಂಟೆನ್ಷನ್ ಏನ್ ನಮ್ದು ಇಲ್ಲಿ ಅಂತಂದ್ರೆ, ವಿ ಆರ್ ಕನ್ವರ್ಟಿಂಗ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್ ಇಂಟು ಇನ್ಆರ್ಗ್ಯಾನಿಕ್ ಕಾಂಪೌಂಡ್. ಸೊ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾ ಇದೀವಿ, ಸೋಡಿಯಂ ಜೊತೆಗೆ ಫ್ಯೂಸ್ ಮಾಡ್ಕೊಳ್ತಾ ಇದೀವಿ. ಅವಾಗ ಏನಾಗ್ತಿದೆ, ಸೋಡಿಯಂ ಸಾಲ್ಟ್ಸ್ ಆಗಿ ಅವು ಕನ್ವರ್ಟ್ ಆಗ್ತಾ ಇದೆ. ಸೋಡಿಯಂ ಸಾಲ್ಟ್ಸ್ ಆಗಿರೋದಕ್ಕೋಸ್ಕರ ದೇ ವಿಲ್ ಬಿ ಅಯಾನಿಕ್ ಇನ್ ನೇಚರ್, ಹಂಗಾಗಿ ನಾವು ರಿಯಾಕ್ಷನ್ ಮಾಡಿದ್ರೆ ಈಸಿಯಾಗಿ ಮಾಡುತ್ತೆ. ದಿಸ್ ದ ವೇ ಐ ಆಮ್ ಗೋಯಿಂಗ್ ಟು ಪ್ರಿಪೇರ್ ದಿ ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್. ಮತ್ತೊಂದ್ಸಲ ಹೇಳ್ತೀನಿ, ಸ್ಮಾಲ್ ಪೀಸ್ ಆಫ್ ದಿ ಸೋಡಿಯಂ ನ ತಗೊಳ್ತೀರಾ, ಚೆನ್ನಾಗಿ ಡ್ರೈ ಮಾಡ್ತೀರಾ. ಡ್ರೈ ಮಾಡಿದ್ಮೇಲೆ ಕೆಪಿಲರಿ ಟ್ಯೂಬ್ ಒಳಗಡೆ ಹಾಕ್ತೀರಾ, ಅದನ್ನ ಫಸ್ಟ್ ಹೀಟ್ ಮಾಡ್ತೀರಾ, ಸಾಲಿಡ್ ಇದನ್ನ ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡ್ತೀರಾ, ಶೈನಿಂಗ್ ಗ್ಲೋಬ್ಯೂಲ್ ಆಗುತ್ತೆ. ಅದ್ರ ಮೇಲೆ ಕಾಂಪೌಂಡ್ ಹಾಕ್ತೀರಾ, ಕಾಂಪೌಂಡ್ ಮೇಲೆ ನೀವೇನ್ ಹಾಕ್ತೀರಾ, ಸೋಡಿಯಂ ಕಾರ್ಬೊನೇಟ್ ಹಾಕ್ತೀರಾ, ಕವರ್ ಮಾಡ್ತೀರಾ, ಹೀಟ್ ಮಾಡ್ತೀರಾ ವೆರಿ ಜೆಂಟ್ಲಿ ಇನ್ ದಿ ಬಿಗಿನಿಂಗ್, ಆಮೇಲೆ ವೆರಿ ಸ್ಟ್ರಾಂಗ್ಲಿ ಹೀಟ್ ಮಾಡ್ತೀರಾ ಟಿಲ್ ಇಟ್ ಬಿಕಮ್ಸ್ ರೆಡ್ ಹಾಟ್. ರೆಡ್ ಹಾಟ್ ಆದ್ಮೇಲೆ ಯು ಆರ್ ಗೋಯಿಂಗ್ ಟು ಪ್ಲಂಜ್ ದಟ್ ಇಂಟು ಎ ವಾಟರ್ ವಿಚ್ ಇಸ್ ಆಲ್ರೆಡಿ ಗೋಯಿಂಗ್ ಟು ಕಂಟೈನ್ ದಿ ಡಿಸ್ಟಿಲ್ಡ್ ವಾಟರ್. ಈ ವಾಟರ್ ಸಾಧ್ಯ ಆದಷ್ಟು ಕಡಿಮೆ ಇಟ್ಕೊಳ್ಳಿ. ನೀವು ಮಾಡುವಂಥದ್ದು 3 ಟೆಸ್ಟ್, ಒಂದೊಂದು ಟೆಸ್ಟ್ಗೆ 2 ml ಬೇಕು ಅಂತ 6 ml ಇದ್ರೂ ಸಾಕಾಗತ್ತೆ. ನೀವು ಒಂದು ಅರ್ಧ ಟೆಸ್ಟ್ ಟ್ಯೂಬ್, ಇನ್ನು ಟೆಸ್ಟ್ ಟ್ಯೂಬ್ ಎಷ್ಟಿರುತ್ತೆ, ರಫ್ಲಿ ಒಂದು 12 ಸೆಂಟಿಮೀಟರ್ ಇರುತ್ತೆ, ಅದ್ರ ಅರ್ಧ ತಗೊಂಡ್ರೆ ನಿಮಗೆ ಸಾಕಾಗತ್ತೆ. ಅರ್ಧ ಡಿಸ್ಟಿಲ್ ವಾಟರ್ ನೀವೇನ್ ಮಾಡ್ಬೇಕು, ವಾಟರ್ ಇಟ್ಕೊಂಡು ರೆಡಿ ಇರಬೇಕು. ಸೊ ಅದಕ್ಕೆ ಇಮಿಡಿಯೇಟ್ಲಿ ನೀವು ಪ್ಲಂಜ್ ಮಾಡ್ಬೇಕು. ಪ್ಲಂಜ್ ಮಾಡಿದ್ಮೇಲೆ ಅದನ್ನ ಕ್ರಶ್ ಮಾಡ್ಬೇಕು. ಯಾಕೆ ಅಂತಂದ್ರೆ ಟ್ಯೂಬ್ ಅಲ್ಲಿ ಇರುವಂತದ್ದು ಎಲ್ಲಾನು ವಾಟರ್ ಒಳಗಡೆ ಡಿಸಾಲ್ವ್ ಆಗ್ಲಿ. ನಿಮಗೆ ಗೊತ್ತು, ಸೋಡಿಯಂ ಸಾಲ್ಟ್ಸ್ ಎಲ್ಲಾನು ದೇ ಆರ್ ಸಾಲ್ಯುಬಲ್ ಇನ್ ವಾಟರ್, ಹಾಗಾಗಿ ಅದನ್ನ ವಾಟರ್ ಅಲ್ಲಿ ಡಿಸಾಲ್ವ್ ಮಾಡ್ಕೊಳ್ತೀನಿ. ಡಿಸಾಲ್ವ್ ಮಾಡ್ಕೊಂಡ್ಮೇಲೆ ಅದನ್ನ ಏನ್ ಮಾಡ್ತೀನಿ, ನಾನು ಹೀಟ್ ಮಾಡ್ತೀನಿ. ಯಾಕೆ ಹೀಟ್ ಮಾಡ್ತೀನಿ ಅಂದ್ರೆ, ನಾನು ಜಾಸ್ತಿ ವಾಟರ್ ಅನ್ನು ತಗೊಂಡಿದ್ರೆ ಅದನ್ನ ರೆಡ್ಯೂಸ್ ಮಾಡೋದಕ್ಕೋಸ್ಕರ ಹೀಟ್ ಮಾಡ್ತೀನಿ. ಅದಾದ್ಮೇಲೆ ಅದಕ್ಕೆ ಏನ್ ಮಾಡ್ತೀನಿ ಅಂತ ನಾನು ಫಿಲ್ಟರ್ ಮಾಡ್ತೀನಿ. ಆ ಫಿಲ್ಟ್ರೇಟ್ ಏನ್ ಬರ್ತಲ್ಲ, ಆ ಫಿಲ್ಟ್ರೇಟ್ಗೆ ನಾನು ಏನಂತ ಕರಿತೀನಿ, ಸ್ಟಾಕ್ ಸೊಲ್ಯೂಷನ್ ಅಂತ ಕರಿತೀನಿ, ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್ ಅಂತ ಕರಿತೀನಿ, ಇದನ್ನ ಲೆಸೆಂಜರ್ಸ್ ಎಕ್ಸ್ಟ್ರಾಕ್ಟ್ ಅಂತ ಕರಿತೀನಿ. ಇದನ್ನ ಯು ಆರ್ ಗೋಯಿಂಗ್ ಟು ಡಿವೈಡ್ ದಟ್ ಇಂಟು 3 ಪೋರ್ಷನ್. ಒಂದು ನೈಟ್ರೋಜನ್ಗೆ ಟೆಸ್ಟ್ ಮಾಡ್ತೀರಾ, ಎರಡನೇದು ಸಲ್ಫರ್ಗೆ ಟೆಸ್ಟ್ ಮಾಡ್ತೀರಾ, ಮೂರನೇದು ನೈಟ್ರೋಜನ್ಗೆ ಟೆಸ್ಟ್ ಮಾಡ್ತೀರಾ. ಅದನ್ನ ನಾನು ಇನ್ ಡೀಟೇಲ್ ಆಗಿ ಇನ್ನೊಂದ್ರಲ್ಲಿ ಹೇಳ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇವತ್ತು ನಾವು ಆರ್ಗ್ಯಾನಿಕ್ ಅನಾಲಿಸಿಸ್ ಬರುವಂತದ್ದು ಥರ್ಡ್ ಸ್ಟೇಜ್ ಏನಿದೆ, ಡಿಟೆಕ್ಷನ್ ಆಫ್ ಎಲಿಮೆಂಟ್, ದಟ್ ವಿ ಆರ್ ಗೋಯಿಂಗ್ ಟು ಡೂ ಇಟ್. Actually, you know that when you are going to do the analysis of an organic compound, we are going to follow the systematic method. First step is the preliminary examination. Second step is the determination of the physical constant. Third step is the detection of elements. You know that whenever you are going to consider organic compound, generally it is going to contain carbon and hydrogen. So therefore, we are not going to check the carbon and hydrogen. We are going to assume that your compound is going to contain carbon and hydrogen. Then what may be the other elements present in the given compound? It may be nitrogen, or it may be sulfur, it may be halogen. Halogen means it may be chlorine, bromine, or iodine. Again, there may be oxygen, but I cannot find out the oxygen by any method because I have to go out of the place where there should be absence of oxygen, where I cannot survive. Therefore, I cannot find out how I am going to come to know that whether my compound contains halogen or oxygen or not. For that, what I am going to do, I am going to find out the elements present. Then I am going to do the first step is called as detection of elements. Whether that element is present or absent, I am going to find out. The second step, what I am going to do, I am going to do the estimation. How much it is present, I am going to find out. When I add everything, if I get 100, that means it is going to say that oxygen is not there. If it is less than 100, then I am going to consider whatever the amount is left, that is oxygen. Like that, I am going to find out whether oxygen is present or not in my compound. So in order to find the nitrogen, sulfur and halogen, we have one single test. That test is called as preparation of sodium fusion
therefore they are slow reaction. Therefore what I am going to do, I am going to convert my organic compound into inorganic compound by reacting that with sodium. Thereby I am going to convert my organic compound into inorganic compound. Inorganic compounds are fast reaction, they will be ionic in nature. The reaction takes place faster rate. Therefore I am going to adopt this particular method. We are going to have other questions. Then they may ask you why you are preparing the sodium fusion extract. What is the purpose of converting the, what is the purpose of preparing the sodium fusion extract? The purpose of preparing the sodium fusion extract is that we are going to convert your organic compound into inorganic compound. For that we are going to follow a procedure. You have to be very cautious while doing this particular test, because we are going to use a sodium. You know that sodium is an alkali metal. All the alkali metals are highly reactive in nature. Particularly sodium is going to react in water and also is going to react in you know that sodium, we are going to use a sodium. Sodium is highly reactive in nature. It's an alkali metal. It's going to react with water and also it's going to react with air. It's going to react very explosively. Therefore, you are going to take the maximum precaution while handling the sodium, and you are going to take. Generally, when you consider metal, sodium is also a metal. When you consider metal, you are going to imagine that metals are very hard, but alkali metals are very soft. I can cut with the help of a spatula. Later, I will show you. So how we are going to perform this test? For that we are going to use a special tube, and the tube is called a sodium fusion tube. So here what I am going to take, I am going to dry the sodium, because the sodium usually we are going to keep in kerosene, because as I already told you, your sodium is highly reactive in nature. It is going to react in air and also it is going to react in water. To avoid the reaction, what we are going to do, we are going to keep in the kerosene. So I am going to take out the small piece of sodium. I am going to cut a small piece of sodium and I am going to wipe it thoroughly. I am going to take a dry sodium and I am going to cut that into a small piece. Then I am going to insert carefully into the fusion tube. I will show you what is the fusion tube later. It is like a test tube only, but in order to fuse your compound, we are going to use a tube. Therefore, the tube is called as fusion tube. Again, you have to be very careful about the terminologies that we are going to use. Boil is different, warm is different, ignite is different, then fusion is different. So different terminologies we are going to use. Fusion means we are going to mix your compound with a sodium without adding any solvent. If that is a test we are doing, then we are going to call that as a fusion. We are going to fuse metal with a non-metal, metal with a organic compound. We are going to mix one another. We are going to mix one another by heating without using the solvent. That process we are going to call as a fusion. Here we are going to do the fusion. For that we are going to use a tube. The tube is called as fusion tube. So first what I am going to dry the sodium. I am going to cut that into a small piece. I am going to insert into the fusion tube. Then I am going to heat the sodium in a flame for a second. While I am doing this, I am converting the solid sodium into liquid sodium. How I am come to know that whether it has been converted or not? Immediately I am going to get a shiny globule. You are going to get a like a ball. Ball tara agate. Idu careful agi manage madbekagate. Careful agi madliಲ್ಲ ಅಂದ್ರೆ because it will be spherical in shape, it may spurt. Generally it going to harm the heart. ಕಣ್ಣಿಗೆ ಹೋಗಿ ಬೀಳುತ್ತೆ. ಎದುರುಗಡೆ ಯಾರು ನಿಂತಿರ್ತಾರೋ ಅವರಿಗೆ ತೊಂದರೆ ಆಗುತ್ತೆ. You have to be very cautious. So therefore you are going to heat the sodium carefully, taken in the fusion tube for a second in order to convert your compound, solid compound into a liquid compound. How I will come to know? I am going to get a shiny globule. As soon as I get a shiny globule, I have to take it out. Then I am going to fill the organic compound above the sodium. Again here also you are going to take proportionately. Everything should be proportionately. How much sodium you have taken, how much compound I am going to take. So equally you have to take in equal proportion, then only it is possible, otherwise it is difficult. Then you are going to fill your sodium, you are going to cover your sodium with the organic compound. It may be a solid or it may be a liquid. Through same procedure you are going to follow. But if you use the solid, you are going to use a spatula. If you are using a liquid, you are going to use a dropper, and you are going to drop 1 or 2 drops of your organic compound depending upon how much of sodium you have taken above in the fusion tube. Then that you are going to cover with sodium carbonate, because you know that all the organic compounds are volatile in nature. Immediately they may catch fire. So instead of undergoing
fusion, they would have converted into carbon dioxide and it would have been gone to the air. In order to avoid that, what we are going to do, we are going to cover your compound and sodium with a little amount of sodium carbonate. Again, you have to check what is the amount of sodium carbonate I am going to cover. Then, in the beginning, I am going to heat very gently because the fusion reaction should take place. When you use the very harsh burner, what happens? It immediately reacts and all when it will go off as carbon dioxide or carbon monoxide. Actual fusion doesn't take place. To avoid that, in the beginning we are going to heat very gently. Gently means I will show you how much of height we are going to use. Nearly you are going to take 20 minutes in order to prepare this particular extract. So anyway, you are going to have 3 hours. The complete 3 hours you are going to utilize in the examination and also in the class. So every class you are going to prepare the sodium fusion extract for each and every compound given to you. You are going to prepare the sodium fusion extract. Therefore, you are going to follow the same procedure. In the beginning, you are going to heat very gently. Then you are going to heat very strongly until it becomes red hot. Once it becomes red hot, we are going to plunge that into a mortar which is going to contain already water. We are going to add a minimum amount of water, distilled water, and we are going to plunge your red hot fusion tube into the water and immediately you are going to cover. Why you want to cover? Because sometimes the reaction is not complete. Sodium will be there. You are adding sodium to the water. What happens immediately? It may spurt. It may brings the explosive reaction. Sometimes therefore you have to be very cautious while doing that. That's why we are going to cover that with either with the tiles or with whatever is available in the lab. With that we are going to cover. Then you are going to grind your glass pieces, in which you are going to grind the fusion tube along with the glass and you are going to crush it well. Then you are going to take out the compound along with your sodium and you are going to take out and you are going to dissolve that in water. How we are going to dissolve that? We are going to crush, we are going to dissolve, because you know that all the inorganic substances generally they are soluble in water. Therefore, this is also going to be soluble in water and we are going to boil that. Why you want to boil that? In order to concentrate. Sometimes if you have taken more amount of water, so in order to concentrate that I am going to boil, then I am going to filter. Again, in some procedure, what we are going to do? First we are going to filter, then we are going to boil. Anything you can do, but if you boil and filter, the filtration is faster at a higher temperature. Therefore, I prefer you first to boil, then you filter. Then whatever the filtrate you are going to get, that filtrate we are going to call it the sodium fusion extract or stock solution, in which we are going to divide the solution into 3 parts. One for test for nitrogen, one for test for sulfur, other one test for halogen. Like that we are going to do the test and we are going to prepare the sodium fusion extract. Then we are going to do the test and we are going to confirm what is the element present. Element present and ತಕ್ಷಣ ಇರಲೇಬೇಕು ಅಂತ ಏನಿಲ್ಲ, ಇರಬಹುದು ಇಲ್ಲದಲೇ ಇರಬಹುದು. ಇದ್ರೆ ಒಂದೇ ಒಂದು ಎಲಿಮೆಂಟ್ ಇರುತ್ತೆ. ಅಕಾರ್ಡಿಂಗ್ ಟು ಯುವರ್ ಸಿಲೆಬಸ್ ನಿಮ್ಗೆ ಕೊಟ್ಟಿರುವಂತ ಕಾಂಪೌಂಡ್ ನಾನು ಮುಂಚೆನೆ ಹೇಳಿದಂಗೆ 13 ಕಾಂಪೌಂಡ್ಸ್ ಕೊಡ್ತಾರೆ. 13 ಕಾಂಪೌಂಡ್ಸ್ ಅಲ್ಲಿ 2-3 ಎಲಿಮೆಂಟ್ ಇರುವಂತದ್ದು ಯಾವುದೂ ಇಲ್ಲ. 5 ಇದ್ರೆ ಒಂದು ಎಲಿಮೆಂಟ್ ಇರುತ್ತೆ, ಇಲ್ಲ ಅಂದ್ರೆ ಯಾವುದು ಎಲಿಮೆಂಟ್ ಇರೋದೇ ಇಲ್ಲ. ಆ ರೀತಿಯಾಗಿರುತ್ತೆ. ನಿಮಗೆ ಗೊತ್ತು ನೈಟ್ರೋಜನ್ ಕಂಟೈನಿಂಗ್ ಕಾಂಪೌಂಡ್ಸ್ ಲಿಕ್ವಿಡ್ ಇರ್ಬೋದು, ಸಾಲಿಡ್ ಇರ್ಬೋದು. ಅದೇ ತರ ಸಲ್ಫರ್ ಕಂಟೈನಿಂಗ್ ಕಾಂಪೌಂಡ್ಸ್ ಅಕಾರ್ಡಿಂಗ್ ಟು ಯುವರ್ ಸಿಲೆಬಸ್ ಯಾವುದು ಇಲ್ಲ, ಯಾವುದು ಕೊಡೋದಿಲ್ಲ. ಬಟ್ ಟೆಸ್ಟ್ ಮಾಡಲೇಬೇಕು, ನೆಗೆಟಿವ್ ಟೆಸ್ಟ್ ತೋರಿಸಲೇಬೇಕು ಟು ಗೆಟ್ ಎ ಮಾರ್ಕ್ಸ್. Then again halogen ಅಂತಂದ್ರೆ ಕ್ಲೋರೋಬೆನ್ಜಿನ್ ಕೊಡ್ತೀವಿ, ವಿಚ್ ಈಸ್ ಲಿಕ್ವಿಡ್ ಇನ್ ನೇಚರ್. ಸೊ ಅದ್ರ ಪ್ರಕಾರ ನೀವು ಮಾಡ್ತಾ ಹೋಗ್ಬೋದು. ಆಕ್ಚುಲಿ ಏನಾಗುತ್ತೆ ಅಂತಂದ್ರೆ ಇಫ್ ಯುವರ್ ಕಾಂಪೌಂಡ್ ಕಂಟೈನ್ಸ್ ನೈಟ್ರೋಜನ್, sulfur, halogen, ಏನಾಗುತ್ತೆ? As already told you, we are going to convert that into a inorganic compound. So if your compound contains nitrogen ಇದ್ರೆ along with carbon it is going to form sodium cyanide. Again, if your compound contains sulfur, it is going to have sodium sulfide. If your compound contains halogen, you are going to add a sodium halide. In a fusion extract, a sodium fusion extract, if your compound contains nitrogen, it will be in the form of sodium cyanide. If your compound contains sulfur, it will be in the form of sodium sulfide. If halogen is present, then you are going to convert your compound into sodium halide. So you have converted the organic compound into inorganic compound, and we are going to do the test for these elements, that is nitrogen, sulfur and halogen. For that again different tests are there. We are going to perform the test and we are going to say whether that is present or absent. Thank you. Okay.
ಇಲ್ಲಿ ನೋಡಿ ಸೋಡಿಯಂ ಏನ್ ಮಾಡಿರ್ತಾರೆ ಅವರು ಅಂದ್ರೆ ಕೆರೋಸಿನ್ ಅಲ್ಲಿ ಇಟ್ಟಿರ್ತಾರೆ, ಈ ತರ ಸ್ಮಾಲ್ ಪೀಸ್ ಮಾಡಿ ಅವರೇ ಇಟ್ಟಿರ್ತಾರೆ. ಆಕ್ಚುಲಿ ಹೇಗ್ ಬರುತ್ತೆ ಅಂತಂದ್ರೆ ಈ ತರ ಸೀಲ್ಡ್ ಬಾಕ್ಸ್ ಅಲ್ಲಿ ನಿಮ್ಗೆ ಬರುತ್ತೆ. ಸೊ ಅದ್ರೊಳಗಡೆ ಹೇಗಿರುತ್ತೆ ಅಂದ್ರೆ ಪ್ಯಾಕ್ ಮಾಡ್ಬೇಕಾದ್ರೆ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಸೋಡಿಯಂ ಈ ತರ ಯೂಜ್ ಪೀಸಸ್ ಇರುತ್ತೆ. ಐ ಡೋಂಟ್ ನೋ ನಿಮ್ಗೆ ಕಾಣಿಸ್ತಾ ಇದೆಯೋ ಇಲ್ವೋ ಅಂತ ನನಗೆ. ಸೊ ಅವ್ರನ್ನ ಏನ್ ಮಾಡಿರ್ತಾರೆ ಆ ರೀತಿಯಾಗಿ ಅದನ್ನ ತಂದಿರ್ತಾರೆ, ಕಟ್ ಮಾಡ್ಕೊಡ್ತಾರೆ ಅದನ್ನ ಸ್ಮಾಲ್ ಪೀಸಸ್ ಆಗಿ. ಓಕೆ, ಈ ರೀತಿಯಾಗಿರುತ್ತೆ. ಅದನ್ನ ತಗೊಂಡು ಅದನ್ನ ಏನ್ ಮಾಡ್ತಾರೆ ಸ್ಮಾಲ್ ಪೀಸಸ್ ಆಗಿ ಅವರು ಕಟ್ ಮಾಡಿರ್ತಾರೆ. ಆಕ್ಚುಲಿ ನಿಮ್ದು ಒಂದು ರಿಸರ್ಚ್ ಸೆಂಟರ್ ಇದೆ ಕಾರೈಕುಡಿ ಅಂತ, ಅಲ್ಲೇನಾದ್ರೂ ಹೋದ್ರೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಅದು ಏನಂದ್ರೆ ಎಲೆಕ್ಟ್ರೋಕೆಮಿಕಲ್ ಸೊಸೈಟಿ ಇದ್ದು ಎಲೆಕ್ಟ್ರೋಕೆಮಿಕಲ್ ರಿಸರ್ಚ್ ಲ್ಯಾಬ್ ಅಲ್ಲಿ ಹೋದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ನಿಮ್ಗೆ ಈ ಸೋಡಿಯಂನ ಏನ್ ಮಾಡಿರ್ತಾರೆ ಅಂದ್ರೆ ಒಂದು ಬಾಲ್ ತರ ಒಂದು ಹತ್ರ 8 ರಿಂದ 10 ಫ್ಲೋರ್ ಇದೆ ಆ ಲ್ಯಾಬ್. ಅಲ್ಲಿ ಹೋಗ್ತಾರೆ, ಮೇಲ್ಗಡೆಯಿಂದ ಹೋದವ್ರಿಗೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಒಂದು ಸಣ್ಣ ಬಾಲ್ ತಗೊಂಡು ಇದನ್ನ ಬಿಸಾಕ್ತಾರೆ, ಸೋಡಿಯಂನ ಬಿಸಾಕ್ತಾರೆ. ಏನಕ್ಕೆ ಬಿಸಾಕ್ತಾರೆ ಅಂದ್ರೆ ನಿಮ್ಗೆ ಅದ್ರದ್ದು ಎಫೆಕ್ಟ್ ಗೊತ್ತಾಗಬೇಕು ಅಂತ. ಸೋಡಿಯಂ ಎಷ್ಟು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗುತ್ತೆ, ಎಷ್ಟು ಅಮೌಂಟ್ ಆಫ್ ಎನರ್ಜಿ ಲಿಬ್ರೇಟ್ ಆಗುತ್ತೆ. ಆಕ್ಚುಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಹೈಡ್ರೋಜನ್ ಲಿಬ್ರೇಟ್ ಆಗುತ್ತೆ. ಸೊ ಹಂಗಾಗಿ ಏನಾಗುತ್ತೆ ಅಂದ್ರೆ ಲಾಟ್ ಅಮೌಂಟ್ ಆಫ್ ಎನರ್ಜಿ ವಿಲ್ ಬಿ ಲಿಬ್ರೇಟೆಡ್. ಸೊ ನೀವು ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ. ಸೊ ನಿಮ್ಗೆ ಇದಕ್ಕೆ ಏನಂತ ಕರಿತೀವಿ ನಾವು ಅಂದ್ರೆ ಫ್ಯೂಷನ್ ಟ್ಯೂಬ್ಸ್ ಅಂತ ಕರಿತೀವಿ. ಈ ತರ ಸಣ್ಣದಾಗಿರುತ್ತಲ್ಲ ಇದಕ್ಕೆ ನಾವೇನಂತ ಕರಿತೀವಿ ಫ್ಯೂಷನ್ ಟ್ಯೂಬ್ ಅಂತೀವಿ. ಈ ಟ್ಯೂಬ್ಗೆ ಸೈಜ್ ಏನಿದೆಯಲ್ಲ ಅಷ್ಟು ಸೈಜ್ಗೆ ನೀವೇನ್ ಮಾಡ್ಕೋಬೇಕು, ನಿಮ್ದು ಸೋಡಿಯಂನ ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಕಟ್ ಮಾಡ್ಕೋಬೇಕಾದ್ರೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಸಾಧ್ಯ ಆದಷ್ಟು ಸಣ್ಣ ಪೀಸ್ ನ ತಗೊಳ್ತೀನಿ. ಇನ್ನ ದಪ್ಪ ಇದೆ ಅಂದ್ರೆ ಅದನ್ನ ಏನ್ ಮಾಡ್ಕೋಬಹುದು, ನಾನು ಇನ್ನ ಈ ತರ ಕಟ್ ಮಾಡ್ಕೋಬಹುದು. ನಾನು ಮುಂಚೆನೆ ಹೇಳ್ದಂಗೆ ಈ ಒಂದು ಸೋಡಿಯಂ ಇಸ್ ಎ ಮೆಟೀರಿಯಲ್, ಇಟ್ ಕ್ಯಾನ್ ಬಿ ಕಟ್ ವಿತ್ ಹೆಲ್ಪ್ ಆಫ್ ಎ ನೈಫ್ ಅಥವಾ ಸ್ಪ್ಯಾಚುಲಾ. ಫ್ರೆಶ್ ಆಗಿ ಕಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅದು ಸಿಲ್ವರಿ ವೈಟ್ ಕಲರ್ ಇರುತ್ತೆ. ಅದಾದ್ಮೇಲೆ ಆಕ್ಸಿಡೇಷನ್ ಕೋಟಿಂಗ್ ಆಗ್ಬಿಟ್ಟು ಅದೇನಾಗುತ್ತೆ ಕಲರ್ ಚೇಂಜ್ ಆಗುತ್ತೆ. ಈ ರೀತಿಯಾಗಿ ಒಂದು ಪೀಸ್ ನಾನು ತಗೊಳ್ತಾ ಇದ್ದೀನಿ. ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಅದನ್ನ ಏನ್ ಮಾಡ್ತಾ ಇದ್ದೀನಿ, ಒಂದು ಫಿಲ್ಟರ್ ಪೇಪರ್ ಮೇಲೆ ತಗೊಂಡು ಅದನ್ನ ಏನ್ ಮಾಡ್ತಾ ಇದ್ದೀನಿ ನಾನು 2-3 ಕವರ್ ಹಾಕೊಂಡು ಈಗ ನೀವೇನ್ ಮಾಡ್ಬೇಕಾಗತ್ತೆ, ಯು ಆರ್ ಗೋಯಿಂಗ್ ಟು ರಿಮೂವ್ ದಿ ಕೆರೋಸಿನ್ ಫ್ರಮ್ ದಟ್. ಅಲ್ಲಿರುವಂತ ಕೆರೋಸಿನ್ ನೀವೇನ್ ಮಾಡ್ಬೇಕಾಗತ್ತೆ, ತೆಗಿಬೇಕಾಗತ್ತೆ. ಸೊ ತೆಗೆದ್ಬಿಟ್ರೆ ನೀವೇನ್ ಮಾಡ್ಕೋಬೇಕಾಗತ್ತೆ, ಇದನ್ನ ನೀವು ಇದ್ರೊಳಗಡೆಗೆ ತಗೋಬೇಕಾಗತ್ತೆ. ಚೆನ್ನಾಗಿ ಡ್ರೈ ಆಗಿದೆ ಅಂತಂದ್ರೆ ಸೋಡಿಯಂ ಅದ್ರೊಳಗಡೆಗೆ ಹೋಗುತ್ತೆ, ಇಲ್ಲ ಅಂದ್ರೆ ಹೋಗೋದಿಲ್ಲ. ಸೊ ಹಾಗಾಗಿ ನೀವೇನ್ ಮಾಡ್ಕೋಬೇಕಾಗತ್ತೆ, ಎಕ್ಸಾಮ್ ಅಲ್ಲಿ ಒಂದು ಕರೆಕ್ಟ್ ಆಗಿ ಫ್ಯೂಸ್ ಆಗಲಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾವು ಜನರಲಿ ಏನ್ ಹೇಳ್ತೀವಿ ಅಂದ್ರೆ ಒಬ್ರು ಒಂದು ಕಾಂಪೌಂಡ್ಗೆ 2 ಫ್ಯೂಷನ್ ನೀವು ಎರಡು ಫ್ಯೂಷನ್ ಟ್ಯೂಬ್ಸ್ ನ ಪ್ರಿಪೇರ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಸೊ ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಈ ತರ ಏನಾದ್ರೂ ಎಕ್ಸ್ಟ್ರಾ ಬಂತು ಏನೋ ಆಯ್ತು ಅಂತಂದ್ರೆ ಇಮಿಡಿಯೇಟ್ಲಿ ನೀವೇನ್ ಮಾಡ್ಬೇಕು, ವಾಪಸ್ ಅದನ್ನ ಯಾರೋ ನನ್ನ ಫ್ರೆಂಡ್ ಹಾಕಿದಾನೆ ಅದು ನನ್ನ ಜವಾಬ್ದಾರಿ ಅಲ್ಲ, ಬಿಟ್ಬಿಟ್ಟು ಹೋಗೋಣ ಅನ್ನಂಗಿಲ್ಲ. ಹಂಗೇನಾದ್ರೂ ಆಯ್ತು ಅಂದ್ರೆ ಎಂಟೈರ್ ಲ್ಯಾಬ್ ವಿಲ್ ಕ್ಯಾಚ್ ಫೈರ್. ಹಾಗಾಗಿ ಯಾರೇ ಏನೇ ಬಿಸಾಕಿದ್ರು ಪರ್ಟಿಕ್ಯುಲರ್ಲಿ ಸೋಡಿಯಂನ ನೀವು ಕೇರ್ಫುಲ್ ಆಗಿ ಅದನ್ನ ಹಾಕ್ಬೇಕಾಗತ್ತೆ. ಸೊ ಇನ್ನೊಂದು ಟ್ಯೂಬ್ ತಗೊಂಡೆ, ಆ ಇನ್ನೊಂದು ಟ್ಯೂಬ್ ಒಳಗಡೆ ಇದ್ರೊಳಗಡೆ ನಾನು ಏನ್ ಮಾಡ್ತಾ ಇದ್ದೀನಿ, ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಏನಾಯ್ತು, ಫಸ್ಟ್ ಸೋಡಿಯಂನ ತಗೊಂಡೆ, ಆ ಸೋಡಿಯಂನ ಏನ್ ಮಾಡಿದೆ ನಾನು ಡ್ರೈ ಮಾಡಿಬಿಟ್ಟು ಅದನ್ನ ಫ್ಯೂಷನ್ ಟ್ಯೂಬ್ ಒಳಗಡೆ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಸೊ 2 ಟ್ಯೂಬ್ ನಾನು ಸೈಮಲ್ಟೇನಿಯಸ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಮತ್ತೆ ನಾನು ಏನ್ ಮಾಡ್ತೀನಿ, ಐ ಗೋ ಟು ಫ್ಲೇಮ್. ಏನ್ ಮಾಡ್ಬೇಕು, ಹ್ಯಾವ್ ಟು ಕನ್ವರ್ಟ್ ದಿಸ್ ಸೋಡಿಯಂ ಇಂಟು ಎ ಸಾಲಿಡ್ ಇರುವಂತದನ್ನ ಲಿಕ್ವಿಡ್ ಮಾಡಬೇಕು. ಲಿಕ್ವಿಡ್ ಮಾಡಿದಾಗ ಇಮಿಡಿಯೇಟ್ಲಿ ನಿಮ್ಗೆ ಏನಾಗುತ್ತೆ, ಶೈನಿಂಗ್ ಗ್ಲಾಬ್ಯೂಲ್ ಬರುತ್ತೆ. ನೋಡ್ಕೋಬೇಕು, ಅದನ್ನ ಇಟ್ಕೊಳ್ಳೋಕೆ ನಿಮ್ಗೆ ಏನಿದೆಯಲ್ಲ ಟೆಸ್ಟಿಂಗ್ ಪೌಡರ್ನ ಇಟ್ಕೊಂಡ್ರೆ ಅದರೊಳಗಡೆ ಹಾಕಕ್ಕಾಗಲ್ಲ, ಟೆಸ್ಟಿಂಗ್ ಪೌಡರ್ ತುಂಬಾ ಚಿಕ್ಕದಾಗುತ್ತೆ. ಹಾಗಾಗಿ ನಾವು ಇನ್ನೊಂದನ್ನ ಯೂಸ್ ಮಾಡ್ತೀವಿ. ಇದಕ್ಕೆ ನಾವೇನಂತ ಹೇಳ್ತೀವಿ, ಟಾಂಗ್ಸ್ ಅಂತ ಹೇಳ್ತಾರೆ. ಮನೆಯಲ್ಲಿ ಈ ಕಡೆ ಹೆಂಗ್ ಯೂಸ್ ಮಾಡ್ತಿರಲ್ಲ ಆ ತರ ಇರುತ್ತೆ. ಇದನ್ನ ಯಾವಾಗ ಪ್ಲೇಸ್ ಮಾಡ್ಬೇಕಾದ್ರೆ ಈ ರೀತಿನೇ ಪ್ಲೇಸ್ ಮಾಡ್ಬೇಕು, ನೀವು ಈ ರೀತಿ ಇಡಂಗಿಲ್ಲ. ಸೊ ಯಾವಾಗ ಏನ್ ಮಾಡ್ಬೇಕಾಗತ್ತೆ, ನೀವು ಈ ರೀತಿ ಇಟ್ಬಿಟ್ಟು ಏನ್ ಮಾಡ್ಕೋಬೇಕಾಗತ್ತೆ, ಅದನ್ನ ಇಟ್ಕೊಂಡು ಫಸ್ಟ್ ಏನ್ ಮಾಡ್ಬೇಕಾಗತ್ತೆ, ವೆರಿ ಜೆಂಟ್ಲಿ ಯು ಆರ್ ಗೋಯಿಂಗ್ ಟು ಹೀಟ್ ಇಟ್. ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಇದ್ದಿದೆ ಫ್ರಾಕ್ಷನ್ ಆಫ್ ಸೆಕೆಂಡ್ಗೆ ಎಲ್ಲಿ ಬ್ಲೂ ಫ್ಲೇಮ್ ಇರುತ್ತೆ ಅಲ್ಲಿ ಇಡಬೇಕು. ಇಮಿಡಿಯೇಟ್ಲಿ ಅದೇನಾಗುತ್ತೆ, ಶೈನಿಂಗ್ ಬ್ಲೂ ಆಗಿ ಕಾಣಿಸ್ಕೊಳ್ಳುತ್ತೆ. ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಅಲ್ಲಿ ಆಗ್ಬಿಡುತ್ತೆ. ತುಂಬಾ ಹೊತ್ತು ಹೀಟ್ ಮಾಡಿದ್ರೆ ಸೋಡಿಯಂ ರಿಯಾಕ್ಟ್ ಆಗಕ್ಕೆ ಶುರು ಆಗುತ್ತೆ. ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಅಲ್ಲಿ ಏನಾಗುತ್ತೆ, ಸಾಲಿಡ್ ಇದ್ದು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಅದಾದ್ಮೇಲೆ ನಿಮ್ಗೆ ಯಾವ್ದು ಆರ್ಗ್ಯಾನಿಕ್ ಕಾಂಪೌಂಡ್ ಕೊಟ್ಟಿರ್ತಲ್ಲ, ಆರ್ಗ್ಯಾನಿಕ್ ಕಾಂಪೌಂಡ್ ನ ತಗೊಳ್ತಾ ಇದ್ದೀನಿ. ಸೊ ನಾನು ಕೊಟ್ಟಿರುವಂತ ಆರ್ಗ್ಯಾನಿಕ್ ಕಾಂಪೌಂಡ್ ಏನಿದೆಯಲ್ಲ ಇಲ್ಲಿ ತಗೊಳ್ತಾ ಇದ್ದೀನಿ. ಇದು ಆರ್ಗ್ಯಾನಿಕ್ ಕಾಂಪೌಂಡ್. ಈ ಆರ್ಗ್ಯಾನಿಕ್ ಕಾಂಪೌಂಡ್ ಏನ್ ಮಾಡ್ತಾ ಇದ್ದೀನಿ, ಅದ್ರ ಮೇಲೆ ಹಾಕ್ತಾ ಇದ್ದೀನಿ. ನಾನು ಸೋಡಿಯಂ ಏನಿದೆಯಲ್ಲ ಅದ್ರ ಮೇಲೆ ಅದನ್ನ ಹಾಕ್ತಾ ಇದ್ದೀನಿ. ಹೋಗ್ಲಿಲ್ಲ ಅಂತಂದ್ರೆ ಜಸ್ಟ್ ವೆರಿ ಜೆಂಟ್ಲಿ ಯು ಆರ್ ಗೋಯಿಂಗ್ ಟು ಟ್ಯಾಪ್ ಇಟ್ ಲೈಕ್ ದಿಸ್. ಟ್ಯಾಪ್ ಮಾಡಿ ಅವಾಗ ಒಳಗಡೆಗೆ ಅದು ಹೋಗುತ್ತೆ. ಸೊ ನೀವು ಎಷ್ಟು ಸೋಡಿಯಂ ತಗೊಂಡಿದ್ದೀರಲ್ಲ ಅಷ್ಟು ನೀವೇನ್ ಮಾಡ್ಬೇಕಾಗತ್ತೆ, ಅದನ್ನ ಕವರ್ ಮಾಡ್ಬೇಕಾಗತ್ತೆ. ಸೊ ಅದನ್ನ ಏನ್ ಮಾಡ್ತೀನಿ, ಅದ್ರ ಮೇಲೆ ನಾನು ಏನ್ ಮಾಡ್ಬೇಕು ಅಂದ್ರೆ ಐ ಆಮ್ ಗೋಯಿಂಗ್ ಟು ಟೇಕ್ ಮೈ ಕಾಂಪೌಂಡ್ ಮೇಲೆ ಏನ್ ಮಾಡ್ತೀನಿ ನಾನು, ಬಿಕಾಸ್ ಆಲ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ಹೈಲಿ ವೋಲಟೈಲ್. ಫಸ್ಟ್ ಏನ್ ಮಾಡಿದೆ, ಸೋಡಿಯಂನ ತಗೊಂಡೆ,
ಅದನ್ನ ಹೀಟ್ ಮಾಡಿದೆ, ಸಾಲಿಡ್ ಇದನ್ನ ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡಿದೆ. ಅದ್ರ ಮೇಲೆ ನಾನು ಕಾಂಪೌಂಡ್ ಏನ್ ಕೊಟ್ಟಿದ್ರಲ್ಲ ಕಾಂಪೌಂಡ್ ನ ಹಾಕೊಂಡೆ. ಆ ಕಾಂಪೌಂಡ್ ಮೇಲೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಸೋಡಿಯಂ ಬೈಕಾರ್ಬೊನೇಟ್ ನ ಹಾಕೊಳ್ತಾ ಇದ್ದೀನಿ. ಇದನ್ನ ಯಾಕೆ ಹಾಕೊಳ್ತಾ ಇದ್ದೀನಿ ಅಂದ್ರೆ ಆಲ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ಹೈಲಿ ವೋಲಟೈಲ್. ಹಂಗಾಗಿ ಏನಾಗೋದು ಇಟ್ ಮೇ ಕ್ಯಾಚ್ ಫೈರ್. ಅವಾಗ ನಿಮ್ಗೆ ಫ್ಯೂಷನ್ ಆಗಲ್ಲ, ಗೊತ್ತಾಗೋದೇ ಇಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದೀನಿ ಆ ತರ ಇಟ್ಕೊಳ್ತೀನಿ. ಸೊ ಪ್ರತಿ ಸಲ ಮಾಡ್ಬೇಕಾದ್ರೆ ನೀವ್ ಏನ್ ಮಾಡ್ಬೇಕು, ಈ ತರ ಟ್ರೈಪಾಡ್ ಸ್ಟ್ಯಾಂಡ್ ಇಟ್ಕೋಬೇಕು. ಆ ಸ್ಟ್ಯಾಂಡ್ ಹೈಟ್ ಎಷ್ಟಿದೆಯಲ್ಲ ಅದ್ರ ಮೇಲ್ಗಡೆ ಹೈಟ್, ಅಷ್ಟು ಹೈಟ್ ಅಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ, ಹೀಟ್ ಮಾಡ್ಬೇಕಾಗತ್ತೆ. ಅಗೇನ್ ಹೀಟ್ ಮಾಡ್ಬೇಕಾದ್ರೆ ಈ ತರ ಬೆಂಡ್ ಮಾಡಂಗಿಲ್ಲ, ಈ ತರ ಬೆಂಡ್ ಮಾಡಂಗಿಲ್ಲ. ಈ ತರ ಬೆಂಡ್ ಮಾಡಿದ್ರೆ ಏನಾಗುತ್ತೆ, ಕರೆಕ್ಟ್ ಆಗಿ ಫ್ಯೂಸ್ ಆಗಿಲ್ಲ ಅಂದ್ರೆ ಈ ಕಡೆ ತೊಂದರೆ ಆಗುತ್ತೆ, ಈ ಕಡೆ ಮಾಡಿದ್ರೆ ಆ ಕಡೆ ತೊಂದರೆ ಆಗುತ್ತೆ. ಎಕ್ಸಾಕ್ಟ್ಲಿ ಏನ್ ಮಾಡ್ಕೋಬೇಕು, ಸ್ಟ್ರೈಟ್ ಆಗಿ ಇಟ್ಕೋಬೇಕಾಗತ್ತೆ. ನೀವು ಸ್ಟ್ರೈಟ್ ಆಗಿ ಇಟ್ಕೊಂಡು ಏನ್ ಮಾಡ್ತಾರೆ, ಎಷ್ಟಿದೆಲ್ಲ ನಿಮ್ದು ಟ್ರೈಪಾಡ್ ಸ್ಟ್ಯಾಂಡ್ ಅದ್ರ ಮೇಲ್ಗಡೆ ಹೈಟ್. ನಾನು ಹೇಳಿದಂಗೆ minimum you are going to spend 20 minutes to prepare this particular sodium fusion extract. Slowly reaction ಆಗ್ತಾ ಇರುತ್ತೆ. ಇಷ್ಟು ಹೈಟ್ ಇಟ್ಕೊಂಡು ನೀವೇನ್ ಮಾಡ್ಕೋಬೇಕಾಗತ್ತೆ, ರಿಯಾಕ್ಷನ್ ನಿಮ್ಗೆ ಕಾಣಿಸ್ತಾ ಇರುತ್ತೆ, ರಿಯಾಕ್ಷನ್ ಆಗ್ತಾ ಇರುವಂತದ್ದು ಅದನ್ನ ಕೇರ್ಫುಲ್ ಆಗಿ ನೀವು ಮಾಡ್ಬೇಕಾಗತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಹೀಟಿಂಗ್ ಜೆಂಟ್ಲಿ. ಕೆಳಗಡೆಗೆ ತಗೊಂಡ್ರೆ ಏನಾಗುತ್ತೆ, ಆಲ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ಹೈಲಿ ವೋಲಟೈಲ್, ಇಟ್ ಮೇ ಕ್ಯಾಚ್ ಫೈರ್. ಸೊ ಅವಾಗ ಫ್ಯೂಷನ್ ಆಗಲ್ಲ, ಇಟ್ ಗೆಟ್ ಕನ್ವರ್ಟೆಡ್ ಇಂಟು ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹೊರಟೋಗುತ್ತೆ. ನಿಮ್ ಫ್ಯೂಷನ್ ಟ್ಯೂಬ್ ಅಲ್ಲಿ ಅಥವಾ ಫ್ಯೂಷನ್ ಎಕ್ಸ್ಟ್ರಾಕ್ಟ್ ಅಲ್ಲಿ ನಿಮ್ ಕಾಂಪೌಂಡ್ ಇರಲ್ಲ, ಸೋಡಿಯಂ ಇರೋದಿಲ್ಲ. ಅದನ್ನ ಅವಾಯ್ಡ್ ಮಾಡಕ್ಕೆ ಸ್ಲೋಲಿ ಗೋಯಿಂಗ್ ಟು ಹೀಟ್ ಇಟ್ ಜೆಂಟ್ಲಿ. ಕೆನ್ ಯು ಅಬ್ಸರ್ವ್, ಇಲ್ಲಿ ರಿಯಾಕ್ಷನ್ ಆಗ್ತಿದೆ, ಇಷ್ಟು ಎತ್ತರ ಇಟ್ಕೊಂಡ್ರೆ ಏನಾಗ್ತಾ ಇದೆ, ರಿಯಾಕ್ಷನ್ ಆಗ್ತಾ ಇದೆ, ಅದು ಲಿಕ್ವಿಡ್ ಆಗಿ ಇಲ್ಲಿ ಕನ್ವರ್ಟ್ ಆಗಿದೆ. ಸೊ ಒನ್ಸ್ ಎಲ್ಲ ರಿಯಾಕ್ಷನ್ ಆಯ್ತು ಅಂತ ನಿಮ್ಗೆ ಅನ್ಸಿದ್ಮೇಲೆ ಸ್ಲೋಲಿ ಏನ್ ಮಾಡ್ಕೊಳ್ಳಿ, ಬರ್ನರ್ ಹತ್ರ ತಗೊಂಬನ್ನಿ. ಪರ್ಟಿಕ್ಯುಲರ್ಲಿ ಗೋಯಿಂಗ್ ಟು ಯೂಸ್ ದಿ ಬ್ಲೂ ಫ್ಲೇಮ್ ಅಲ್ಲಿ ಏನ್ ಮಾಡ್ಬೇಕಾಗತ್ತೆ, ನೀವು ಹೀಟ್ ಮಾಡ್ಬೇಕಾಗತ್ತೆ. ನೋಡಿ ಸ್ಲೋಲಿ ಏನ್ ಮಾಡ್ಬೇಕಾಗತ್ತೆ, ನೀವು ಹೀಟ್ ಮಾಡ್ಕೋಬೇಕಾಗತ್ತೆ. ಕಂಪ್ಲೀಟ್ಲಿ ರಿಯಾಕ್ಷನ್ ಆಗಬೇಕು. ಇಟ್ ಟೇಕ್ಸ್ ಟೈಮ್. ಯು ಶುಡ್ ಹ್ಯಾವ್ ಲಾಟ್ ಆಫ್ ಪೇಷನ್ಸ್. ಸೊ ಅಷ್ಟೊತ್ತು ನಾನು ಏನ್ ಮಾಡ್ಕೋಬೇಕು, ಬಿಫೋರ್ ದಟ್ ಐ ಶುಡ್ ಬಿ ರೆಡಿ ವಿತ್ ಡಿಸ್ಟಿಲ್ಡ್ ವಾಟರ್. ಸೊ ಇದಕ್ಕೆ ನಾವು ಏನಂತ ಕರಿತೀವಿ, ಮಾರ್ಟರ್ ಅಂಡ್ ಪೆಸ್ಟಲ್ ಅಂತ ಹೇಳ್ತೀವಿ. ಇದಕ್ಕೆ ಮಾರ್ಟರ್ ಅಂತ ಹೇಳ್ತೀವಿ, ಇದಕ್ಕೆ ಪೆಸ್ಟಲ್ ಅಂತ ಹೇಳ್ತೀವಿ. ಅದನ್ನ ನಾನು ಏನ್ ಮಾಡ್ಕೋಬೇಕು ಅಂದ್ರೆ ವಾಟರ್ ಹಾಕಿ, ಡಿಸ್ಟಿಲ್ ವಾಟರ್ ಹಾಕೊಂಡು ಅದನ್ನ ನಾನು ರೆಡಿ ಮಾಡ್ಕೋಬೇಕಾಗತ್ತೆ. ಸೊ ಎಷ್ಟು ಡಿಸ್ಟಿಲ್ ವಾಟರ್ ತಗೋಬೇಕು, ನೀವು ಮಾಡುವಂತ ಟೆಸ್ಟ್ ಮಾಡ್ತೀರಾ, ಮಾಡೋದು 3 ಟೆಸ್ಟ್. ಒಂದೊಂದಕ್ಕೆ 1 ml ಆಯ್ತು, ಅಥವಾ ಮ್ಯಾಕ್ಸಿಮಮ್ 2 ml ತಗೊಂಡ್ರು ಮ್ಯಾಕ್ಸಿಮಮ್ 6 ml ಅಲ್ಲಿ ನಿಮ್ಗೆಲ್ಲ ಮುಗಿಬೇಕು. ಹಂಗಾಗಿ ಯು ಆರ್ ಗೋಯಿಂಗ್ ಟು ಆಡ್ ದಿ ವಾಟರ್ ಲೆಸ್ ದ್ಯಾನ್ 10 ml. ಹಾಗಾದ್ರೆ 10 ml ಎಷ್ಟು ಅಂತ ಮೆಷರ್ ಮಾಡೋದು ಬೇಕಾಗಿಲ್ಲ. ನಾನು ಮುಂಚೆನೆ ಹೇಳ್ದಂಗೆನೆ ನಿಮ್ಗೆ ಏನ್ ಬೇಕು, ಕಣ್ಣು ಹಳತನಲ್ಲೇ ಗೊತ್ತಾಗಬೇಕು ಹೌ ಮಚ್ ಐ ಆಮ್ ಗೋಯಿಂಗ್ ಟು ಟೇಕ್ ಅಂತ. ನೀವು ಮಾಡೋವಂಥದ್ದು 3 ಟೆಸ್ಟ್, ಒಂದು ಟೆಸ್ಟ್ಗೆ 2 ml ಅಂದ್ರೂ 6 ml ನಿಮ್ಗೆ ಸಾಕಾಗತ್ತೆ. ಅಷ್ಟು ನೀವು ತಗೊಂಡು ರೆಡಿ ಇರ್ಬೇಕಾಗತ್ತೆ. ಯಾಕೆಂದ್ರೆ ಅದನ್ನ ನಾನು ಮುಂಚೆನೆ ಹೇಳ್ದಂಗೆ ಕರೆಕ್ಟ್ ಆಗಿ ಫ್ಯೂಷನ್ ಆಗಿಲ್ಲ ಅಂತಂದ್ರೆ ಸೋಡಿಯಂ ಹಾಗೆ ಉಳ್ಕೊಂಡಿರ್ಬೋದು. ಅವಾಗ ಏನಾಗುತ್ತೆ ಅಂದ್ರೆ ಇಟ್ ಮೇ ಸ್ಪರ್ಟ್. ಅದನ್ನ ಅವಾಯ್ಡ್ ಮಾಡೋದಕ್ಕೆ ನಾನು ಏನ್ ಮಾಡ್ಬೇಕು, ಹ್ಯಾವ್ ಟು ಕವರ್. ಐದರ್ ಇಂಥ ವೈರ್ ಗಾಜ್ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಟೈಲ್ಸ್ ಯೂಸ್ ಮಾಡ್ಬೋದು. ಏನ್ ಸಿಗುತ್ತೋ ಅದನ್ನ ನೀವು ಏನ್ ಮಾಡ್ಬೇಕಾಗತ್ತೆ, ಕ್ಲೋಸ್ ಮಾಡ್ಬೇಕಾಗತ್ತೆ. ಸೊ ಫಸ್ಟ್ ಬಿಗಿನಿಂಗ್ ಅಲ್ಲಿ ಜೆಂಟ್ಲಿ ಹೀಟ್ ಮಾಡಿದೆ, ಈಗ ಅದನ್ನ ಸ್ಟ್ರಾಂಗ್ ಆಗಿ ಹೀಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. again it depends upon the burner ಚೆನ್ನಾಗಿರೋ ಬರ್ನರ್ ನ ಇಟ್ಕೋಬೇಕಾಗತ್ತೆ. ನೀವು ಬ್ಲೂ ಫ್ಲೇಮ್ ಗೆ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಮಾಡ್ಕೊಂಡು ಸ್ಲೋಲಿ ನೀವೇನ್ ಮಾಡ್ಬೇಕಾಗತ್ತೆ, ಹೀಟ್ ಮಾಡ್ಬೇಕಾಗತ್ತೆ. ನಾನು ಸ್ಲೋಲಿ ಹೀಟ್ ಮಾಡಿದೆ, ಎಲ್ಲ ಸೋಡಿಯಂ ಮತ್ತೆ ಆರ್ಗ್ಯಾನಿಕ್ ಕಾಂಪೌಂಡ್ ರಿಯಾಕ್ಟ್ ಆಗಿದೆ, ನನಗೆ ಗೊತ್ತಾಗ್ತಾ ಇದೆ. ಅದಾದ್ಮೇಲೆ ನಾನು ಏನ್ ಮಾಡ್ತಾ ಇದ್ದೀನಿ, ಐ ಆಮ್ ಗೋಯಿಂಗ್ ಟು ಹೀಟ್ ವೆರಿ ಜೆಂಟ್ಲಿ. ಅಗೇನ್ ಹೀಟ್ ಮಾಡ್ಬೇಕಾದ್ರೆ ಯಾವಾಗ ನೀವ್ ಏನ್ ಮಾಡ್ಕೋಬೇಕು, ಸ್ಟ್ರೈಟ್ ಆಗಿ ಇಟ್ಕೋಬೇಕು, ಆ ಕಡೆ ಈ ಕಡೆ ಇಟ್ಕೋಬಾರ್ದು. ಕಾಣಿಸ್ತಾ ಇದೆ ಅನ್ಸುತ್ತೆ ನಿಮ್ಗೆ, ಮೇಲ್ಗಡೆ ಸೋಡಿಯಂ ಕಾರ್ಬೊನೇಟ್ ಹಾಗೆ ಇದೆ, ಅದ್ರ ಕೆಳಗಡೆ ಏನಿದೆಯಲ್ಲ ಅದೇನಾಗ್ತಾ ಇದೆ, ನಿಮ್ಗೆ ರೆಡ್ ಹಾಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ ನಿಮ್ಗೆ, ಇಲ್ಲಿ ರೆಡ್ ಹಾಟ್ ಹಾಕ್ತಾ ಇದೆ ನಿಮ್ದು. ರೆಡ್ ಹಾಟ್ ಆಗ್ತಾ ಇದ್ದಂಗೆ ಇಮಿಡಿಯೇಟ್ಲಿ ಹಾಕಿ ನೀವು ಏನ್ ಮಾಡ್ಬೇಕಾಗತ್ತೆ, ಕ್ಲೋಸ್ ಮಾಡ್ಬೇಕಾಗತ್ತೆ. ಎನಿವೇ ವಿತ್ ಅನದರ್ ಫ್ಯೂಷನ್ ಟ್ಯೂಬ್ ಅದನ್ನು ಇದೇ ತರ ಮಾಡ್ಕೋಬೇಕಾಗತ್ತೆ. ಏನ್ ಮಾಡಿದೆ, ಡ್ರೈ ಮಾಡಿ ಸೋಡಿಯಂ ಪೀಸ್ ನ ನಿಮ್ದು ಮೌತ್ ಆಫ್ ದಿ ಫ್ಯೂಷನ್ ಟ್ಯೂಬ್ ಏನಿದೆಯಲ್ಲ ಆ ಸೈಜ್ಗೆ ಸೋಡಿಯಂ ನ ಕಟ್ ಮಾಡ್ಕೊಂಡೆ, ಡ್ರೈ ಮಾಡ್ಕೊಂಡೆ, ಅದನ್ನ ಏನ್ ಮಾಡ್ತಾ ಇದೀನಿ, ಹೀಟ್ ಮಾಡ್ತಾ ಇದೀನಿ. ಹೀಟ್ ಯಾಕೆ ಮಾಡ್ತಾ ಇದೀನಿ, ಇನ್ ಆರ್ಡರ್ ಟು ಕನ್ವರ್ಟ್ ದಟ್ ಇಂಟು ಎ ಶೈನಿಂಗ್ ಗ್ಲೋಬ್ಯೂಲ್. ಯಾಕಾಯ್ತು ಶೈನಿಂಗ್ ಗ್ಲೋಬ್ಯೂಲ್, ಸಾಲಿಡ್ ಇದ್ದೇನಾಯ್ತು, ಲಿಕ್ವಿಡ್ ಆಗಿ ಕನ್ವರ್ಟ್ ಆಯ್ತು. ಅದನ್ನ ನಾನು ಏನ್ ಮಾಡ್ತೀನಿ, ಆರ್ಗ್ಯಾನಿಕ್ ಕಾಂಪೌಂಡ್ ನ ಹಾಕ್ತೀನಿ. ಎಷ್ಟು ಸೋಡಿಯಂ ತಗೊಂಡಿರ್ತೀವಲ್ಲ ನಾವು, ಅದು ಪ್ರಪೋರ್ಷನೇಟ್ ಆಗಿ ನೀವು ಹಾಕೋಬೇಕಾಗತ್ತೆ. ಬೇಕು ಅಂದ್ರೆ ಈ ತರ ಒಂದ್ 2 ಸಲ ಟ್ಯಾಪ್ ಮಾಡ್ಕೊಳ್ಳಿ. ದೆನ್ ಯು ಆರ್ ಗೋಯಿಂಗ್ ಟು ಕವರ್ ದಟ್ ವಿತ್ ಸೋಡಿಯಂ ಕಾರ್ಬೊನೇಟ್. ಎಲ್ಲದಕ್ಕೂ ರೀಸನ್ ಗೊತ್ತಿರಬೇಕು ಏನಕ್ಕೆ ಮಾಡ್ತೀರಾ ಅಂತ. ದೆನ್ ಕೀಪ್ ಇಟ್ ಸ್ಟ್ರೈಟ್, ಹೀಟ್ ಇಟ್ ವೆರಿ ಜೆಂಟ್ಲಿ. ಇದು ಎಷ್ಟು ಹೈಟ್ ಇದೆಯಲ್ಲ ಅದ್ರ ಹೈಟ್ ಮೇಲ್ಗಡೆ ಅಷ್ಟು ಹೈಟ್ ಇಟ್ಕೋಬೇಕಾಗತ್ತೆ ನೀವು.
The entire analysis depends upon the elements present. ಇಲ್ಲಿ ತಪ್ಪಾಯ್ತು ಅಂತಂದ್ರೆ solubility ತಪ್ಪಾಗುತ್ತೆ, solubility ತಪ್ಪಾಯ್ತು ಅಂದ್ರೆ group ತಪ್ಪಾಗುತ್ತೆ, entire analysis will go wrong. Therefore you have to be very very cautious. You should have lot of patience. ನಿಮ್ಗೆ ಆಕ್ಚುಲಿ ಅಲ್ಲಿ ರಿಯಾಕ್ಷನ್ ಆಗ್ತಾ ಇದೆ, ಇಷ್ಟು ಎತ್ತರ ಇದ್ರೆ ಏನಾಗ್ತಾ ಇದೆ, ಅಲ್ಲಿ ರಿಯಾಕ್ಷನ್ ಆಗ್ತಾ ಇದೆ, ಸಾಲಿಡ್ ಆಗಿ ಅದು ಕನ್ವರ್ಟ್ ಆಗ್ತಾ ಇದೆ. ಒನ್ಸ್ ಎಲ್ಲ ಸೋಡಿಯಂ ಕಾಂಪೌಂಡ್ ಕಂಬೈನ್ ಆಯ್ತು ಅಂತ ನನ್ಗೆ ಅನ್ಸಿದ್ರೆ ನಾನೇನ್ ಮಾಡ್ತೀನಿ, ಸ್ಲೋಲಿ ಐ ಬ್ರಿಂಗ್ ಇಟ್ ಡೌನ್ ಅಂಡ್ ಐ ಆಮ್ ಗೋಯಿಂಗ್ ಟು ಹಿಟ್ ಇಟ್ ವೆರಿ ಸ್ಟ್ರಾಂಗ್ಲಿ. ಪೇಷನ್ಸ್ ಇಲ್ಲ ಅಂತಂದ್ರೆ ಪ್ರಾಬ್ಲಮ್ ಆಗುತ್ತೆ. ಯು ಶುಡ್ ಹ್ಯಾವ್ ಲಾಟ್ ಆಫ್ ಪೇಷನ್ಸ್. ನೀವು ತೊಂದರೆ ಮಾಡ್ಕೋಬಾರ್ದು, ಬೇರೆಯವ್ರಿಗೂ ತೊಂದರೆ ಮಾಡಬಾರ್ದು. First gently, very gently I am going to heat it. Then I am going to heat it very strongly until it becomes red hot. ಕಾಣಿಸ್ತಾ ಇದೆ ಅನ್ಸುತ್ತೆ ರೆಡ್ ಹಾಟ್ ಆಗಿರೋದು ನಿಮ್ಗೆ. ಸೊ ಅದನ್ನ ಏನ್ ಮಾಡ್ತೀನಿ, ಹಾಕಿ ನಾನು ಏನ್ ಮಾಡ್ಬೇಕಾಗತ್ತೆ, ಕ್ಲೋಸ್ ಮಾಡ್ಬೇಕಾಗತ್ತೆ. ಕ್ಲೋಸ್ ಮಾಡಿದ್ಮೇಲೆ ಏನ್ ಮಾಡ್ಬೇಕು, ಯಾಕೆ ಕ್ಲೋಸ್ ಮಾಡ್ಬೇಕು ನಾನು, ಬಿಕಾಸ್ ನಮ್ದು ಅನ್ರಿಯಾಕ್ಟೆಡ್ ಸೋಡಿಯಂ ಏನಾದ್ರು ಇತ್ತು ಅಂತಂದ್ರೆ ವಾಟರ್ ಹಾಕಿದ ತಕ್ಷಣ ಸ್ಪರ್ಟ್ ಲೈಕ್ ದಿಸ್ ಹಾಕಿ ಕ್ರಶ್ ಮಾಡೋದು ಬೇಕಾಗಿಲ್ಲ. ಜಸ್ಟ್ ಈ ತರ ಏನ್ ಮಾಡಿ ಬೀಟ್ ಮಾಡಿ. ಕೆಲವರು ತರ ಹಾಕೊಂಡು ಅರಿತಾರೆ, ಆ ತರ ಮಾಡಬಾರ್ದು. ಜಸ್ಟ್ ಯು ಆರ್ ಗೋಯಿಂಗ್ ಟು ಟ್ರೈ ಟು ಡಿಸಾಲ್ವ್ ಇನ್ ವಾಟರ್. ಅದಾದ್ಮೇಲೆ ಏನ್ ಮಾಡ್ತೀನಿ, ಇದನ್ನ ನಾನು ಹೀಟ್ ಮಾಡಬೇಕು. ಹೀಟ್ ಮಾಡಬೇಕು ಅಂದ್ರೆ ಏನ್ ಮಾಡ್ಕೊಳ್ತೀನಿ, ನಾನು ಡಿಕ್ಯಾನ್ ಮಾಡ್ಕೊಳ್ತೀನಿ. ನೋಡ್ಕೊಳ್ಳಿ, ಈಚ್ ಅಂಡ್ ಎವ್ರಿ ಆಪರೇಟ್ಸ್ ಇನ್ ದಿ ಲ್ಯಾಬ್ ಇಸ್ ಮೆಂಟ್ ವಿತ್ ಸಮ್ ಪರ್ಪಸ್. ಪ್ರತಿಯೊಂದು ಮಾಟರಿಯಲ್ ಏನ್ ಮಾಡಿದ್ದಾರೆ, ಈ ತರ ಗ್ರೂ ಕೊಟ್ಟಿರ್ತಾರೆ, ಅಲ್ಲಿಂದ ನೀವೇನ್ ಮಾಡ್ಕೋಬೇಕಾಗತ್ತೆ, ಡಿಕ್ಯಾನ್ ಮಾಡ್ಕೋಬೇಕಾಗತ್ತೆ, ಬಗ್ಗಿಸ್ಕೋಬೇಕಾಗತ್ತೆ. ಅದನ್ನ ನಾನು ಏನ್ ಮಾಡ್ತೀನಿ, ಹೀಟ್ ಮಾಡಕ್ ಇಡ್ತೀನಿ. ಚೆನ್ನಾಗಿ ಬಾಯ್ಲ್ ಆದ್ಮೇಲೆ ಅದನ್ನ ಫಿಲ್ಟರ್ ಮಾಡ್ತೀನಿ. ಆ ಪ್ರೋಸೆಸ್ಗೆ ನಾನು ಏನಂತ ಕರಿತೀನಿ ಅಂತಂದ್ರೆ, ಆ ಎಕ್ಸ್ಟ್ರಾಕ್ಷನ್ ಏನ್ ಬರ್ತಾರ, ಫಿಲ್ಟ್ರೇಟ್ ಏನ್ ಬರ್ತಾರ, ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್ ಅಂತ ಹೇಳ್ತೀನಿ. ಸೊ ಅಷ್ಟಕ್ಕೆ ನಾನು ಏನ್ ಮಾಡ್ಕೋಬೇಕು, ಐ ಶುಡ್ ಬಿ ರೆಡಿ ವಿತ್ ಫನ್ನಲ್. ಅದೆಲ್ಲ ಏನ್ ಬೇಕೋ ಅದೆಲ್ಲ ನೀವು ಮಾಡ್ಕೋಬೇಕಾಗತ್ತೆ. ಸೊ ಒಂದು ಫನ್ನಲ್ ನ ತಗೊಳ್ತೀನಿ, ಫಿಲ್ಟರ್ ಪೇಪರ್ ನ ತಗೊಳ್ತೀನಿ, ಆಕ್ಚುಲಿ ಸ್ಕ್ವೇರ್ ಇರುವಂತ ಫಿಲ್ಟರ್ ಪೇಪರ್ ನ ತಗೊಳ್ತೀನಿ. ಅದನ್ನ ನಾನು ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ, ಫಸ್ಟ್ 1/2 ಮಾಡ್ತೀನಿ, ಆಮೇಲೆ ಇನ್ನೂ ಅರ್ಧ ಮಾಡ್ಕೊಳ್ತೀನಿ. ಅವಾಗ ಈ ತರ 3 folds ಒಂದ್ ಕಡೆ, 1 fold ಒಂದ್ ಕಡೆ ಬರುತ್ತೆ. ದಟ್ ಯು ಆರ್ ಗೋಯಿಂಗ್ ಟು ಪುಟ್ ಇನ್ಸೈಡ್ ಹಿಯರ್. ಅದು ಸ್ವಲ್ಪ ನೀರು ಹಾಕ್ತೀರಾ, ಯಾಕೆಂದ್ರೆ ಪೇಪರ್ಗೆ ಅಂದ್ಕೊಳ್ಳಿ ಅದಕ್ಕೆ ಅಂತ, ಆಪರೇಟರ್ಸ್ಗೆ. Then you are going to filter, and whatever the filtrate you are going to get, that filtrate we are going to call it as sodium fusion extract. I repeat once again, you are preparing the sodium fusion extract in order to check the elements present in the given organic compound. It may be nitrogen, sulfur or halogen. So this test is called as Messenger's test. Actually what we are doing here, we are converting the organic compound into inorganic compound. If your compound contains nitrogen, it gets converted into sodium cyanide. If your compound contains sulfur, it gets converted into sodium sulfide. If your compound contains halogen, it gets converted into sodium halide. How I am going to prepare this? First I am going to cut a small piece of sodium which is kept in a kerosene, and I am going to dry that. Immediately I am going to transfer that into a fusion tube. Then I am going to heat very gently the fusion tube in order to convert the solid sodium into liquid sodium. Then I am going to cover the sodium with the organic compound given. It may be a solid or it may be a liquid. Then I am going to cover that with a sodium carbonate. Then I am going to heat very gently till the reaction is complete. Once the reaction is complete, once you feel the reaction is over, then you are going to heat very strongly until it becomes red hot. Once it becomes red hot, you are going to transfer that into a mortar which already contains minimum amount of water. Minimum on the maximum under 10 ml ಅಷ್ಟು ಹಾಕೋಬಹುದು ನೀವು, ಅದಕ್ಕಿಂತ ಜಾಸ್ತಿ ಹಾಕೊಂಡಿರಬಾರ್ದು. Then you are going to crush that and you are going to heat and you are going to filter. Again first ಕೆಲವರು ಫಿಲ್ಟರ್ ಮಾಡಿ ಹೀಟ್ ಮಾಡ್ತಾರೆ, ಹೀಟ್ ಮಾಡಿ ಫಿಲ್ಟರ್ ಮಾಡ್ತಾರೆ. Again it's left to you, but generally hard solutions will be faster to filter. Therefore I am going to do like that. Why we are heating this? In order to concentrate. ನಾವು ಜಾಸ್ತಿ ನೀರು ಹಾಕೊಂಡ್ಬಿಟ್ಟಿದ್ರೆ ಅದನ್ನ ಅವಾಯ್ಡ್ ಮಾಡೋದಕ್ಕೆ ನಾವೇನ್ ಮಾಡ್ಕೋಬೇಕಾಗತ್ತೆ, ಹೀಟ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಅದು ಸ್ಟ್ರಾಂಗ್ ಆಗಿ ಬಾಯ್ಲ್ ಆದ್ಮೇಲೆ ಅದನ್ನ ತೆಗಿತೀನಿ, ಹೊರಗಡೆ ತೆಗೆದು ನಾನು ಏನ್ ಮಾಡ್ತಾ ಹೋಗ್ತೀನಿ, ಅದನ್ನ ಫಿಲ್ಟರ್ ಮಾಡ್ತಾ ಹೋಗ್ತೀನಿ.
ಸೊ ಇದು ಬಾಯ್ಲ್ ಆಗಿದೆ, ಹೊರಗಡೆ ತೆಗಿತೀನಿ. ಆ ತೆಗೆದ್ಮೇಲೆ ನೀವೇನ್ ಮಾಡ್ಕೋಬೇಕು, ಕಲ್ಲಿನ ಮೇಲೆ ಇಡಬಾರ್ದು. ಹೇಗೆ ನಿಮ್ದು ಏನ್ ಸ್ಟ್ಯಾಂಡ್ ಇದೆಯಲ್ಲ, ಸ್ಟ್ಯಾಂಡ್ ಹೊರಗಡೆ ತೆಗಿಬೇಕು. ಅದ್ರ ಮೇಲೆ ಇದೇನಿಲ್ಲ, ವೈರ್ ಗಾಜ್ ಏನಿದೆಯಲ್ಲ ಅದ್ರ ಮೇಲೆ ಒಂದು ಕೋಟಿಂಗ್ ಇರುತ್ತೆ, ಅದು ಹಾಳಾಗೋಗ್ಬಿಡುತ್ತೆ ನೀವು ಹೀಟ್ ಮಾಡಿದ್ರೆ. ಈ ಕೆಲಸ ಆಗಿದ ತಕ್ಷಣ ನೀವೇನ್ ಮಾಡ್ಬೇಕಾಗುತ್ತೆ, ಟ್ರೈಪಾಡ್ ಸ್ಟ್ಯಾಂಡ್ ತೆಗೆದು ಹೊರಗಡೆ ಇರಬೇಕಾಗತ್ತೆ. ಹೇಗೆ ಕಲ್ ಮೇಲೆ ಇಟ್ಟರೆ ಏನಾಗುತ್ತೆ, ಬಿಕಾಸ್ ಆಫ್ ದಿ ಫ್ರಿಕ್ಷನ್ ಕೆಲಸ ಒಡೆದೋಗುವಂತ ಚಾನ್ಸಸ್ ಇರುತ್ತೆ. ಅದನ್ನ ಅವಾಯ್ಡ್ ಮಾಡಕ್ಕೆ ಪೋರ್ಸ್ಲಿನ್ ಸ್ಕ್ವೈರ್ಸ್ ಇರುತ್ತೆ, ಅದ್ರ ಮೇಲೆ ನೀವು ಇಡಬೇಕಾಗತ್ತೆ. ಸೊ ನಾನು ಏನ್ ಮಾಡ್ತಾ ಇದ್ದೀನಿ, ಹೀಟ್ ಮಾಡಿಬಿಟ್ಟು ಹಾಟ್ ಸೊಲ್ಯೂಷನ್ ಏನ್ ಮಾಡ್ತಾ ಇದ್ದೀನಿ, ನಾನು ಫಿಲ್ಟರ್ ಮಾಡ್ತಾ ಇದ್ದೀನಿ. ಸೊ ನೀವು ಎಲ್ಲಿಗೆ ಬೇಕಾದ್ರೂ ಫಿಲ್ಟರ್ ಮಾಡ್ಕೋಬಹುದು, ಟೆಸ್ಟ್ ಟ್ಯೂಬ್ ಗಾದ್ರೂ ಮಾಡ್ಕೋಬಹುದು, ಇದರ ಬೀಕರ್ ಗಾದ್ರೂ ಮಾಡ್ಕೋಬಹುದು. ನಾನು ಚೆನ್ನಾಗಿ ಕಾಣಿಸ್ಲಿ ಅಂತ ಏನ್ ಮಾಡ್ತಾ ಇದ್ದೀನಿ, ಬೀಕರ್ಗೆ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಏನಾದ್ರು ಗ್ಲಾಸ್ ಪೀಸಸ್ ಇದ್ರೆ ಇಟ್ ವಿಲ್ ಬಿ ದೇರ್, ಅಬೌವ್ ದಿಸ್ ಇಟ್ ವಿಲ್ ಬಿ ದೇರ್, ಅಲ್ಲಿ ಮೇಲ್ಗಡೆ ಇರುತ್ತೆ. ಸೊ ವಾಟ್ ಎವರ್ ದ ಎಕ್ಸ್ಟ್ರಾಕ್ಟ್ ಐ ಆಮ್ ಗೋಯಿಂಗ್ ಟು ಗೆಟ್, ದಟ್ ಎಕ್ಸ್ಟ್ರಾಕ್ಟ್ ಐ ಆಮ್ ಗೋಯಿಂಗ್ ಟು ಕಾಲ್ ಇಟ್ ಅಸ್ ದಿ ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್, ಆರ್ ಇಟ್ ಇಸ್ ಕಾಲ್ಡ್ ಆಸ್ ಲೆಸೆಂಜರ್ಸ್ ಎಕ್ಸ್ಟ್ರಾಕ್ಟ್ ಅಂತ ಹೇಳ್ತಾರೆ. ಇಲ್ಲ ಅಂತಂದ್ರೆ ಸ್ಟಾಕ್ ಸೊಲ್ಯೂಷನ್ ಅಂತ ಹೇಳ್ತಾರೆ. ಸೊ ಈ ಸ್ಟಾಕ್ ಸೊಲ್ಯೂಷನ್ ತಗೊಂಡು ಐ ಆಮ್ ಗೋಯಿಂಗ್ ಟು ಡಿವೈಡ್ ದಟ್ ಇಂಟು 3 portions. One portion I am going to do the test for nitrogen, another portion I am going to do the test for halogen, another I am going to do the test for sulfur. But according to your syllabus, whatever the compounds are given to you, nitrogen is present in both solids and liquids. Chlorobenzene is a liquid, that's the only compound which is going to contain halogen, and sulfur containing compounds are not given to you according to your syllabus.